ನಮಸ್ಕಾರ. ನಾನು ನಾಗೇಂದ್ರ, KSOU ME ಕನ್ನಡ 3ನೇ ಸೆಮಿಸ್ಟರ್, ಪತ್ರಿಕೆ 3 ಸಾಹಿತ್ಯ ವಿಮರ್ಶೆ. ಇದರ ಬ್ಲಾಕ್ 50, ಎರಡನೇ ಬ್ಲಾಕ್ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶಾ ಲೇಖನಗಳು ಭಾಗ 1. ಈ ಬ್ಲಾಕಿನ ಮೊದಲನೆಯ ಘಟಕ 197 ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ವರ್ಡ್ಸ್ವರ್ತ್. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಪತ್ರಿಕೆಯಲ್ಲಿ ಒಟ್ಟು 4 ಬ್ಲಾಕ್ಗಳಿವೆ. ಮೊದಲನೆಯ ಬ್ಲಾಕ್ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳ ಬಗ್ಗೆ ಹೇಳುತ್ತೆ. 2, 3 ಮತ್ತು 4ನೆಯ ಬ್ಲಾಕ್ಗಳಲ್ಲಿ ವಿವಿಧ ಲೇಖನಗಳನ್ನು, ಅದರಲ್ಲೂ ವಿಮರ್ಶಾ ಲೇಖನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಈ ಬ್ಲಾಕಿನಲ್ಲಿ ಅಂದರೆ ಬ್ಲಾಕ್ 50 ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶಾ ಲೇಖನಗಳು ಭಾಗ 1. ಇದರಲ್ಲಿ 4 ಘಟಕಗಳಿವೆ. ಪ್ರತಿ ಘಟಕದಲ್ಲೂ ಒಂದೊಂದು ಲೇಖನ, ವಿಮರ್ಶಾ ಲೇಖನವನ್ನು ನಾವು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಮೊದಲನೆಯ ಘಟಕದಲ್ಲಿ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ವರ್ಡ್ಸ್ವರ್ತ್ ಅವರದು. ಎರಡನೆಯದು PB ಶೆಲ್ಲಿಯವರ ಕಾವ್ಯ ಸಮರ್ಥನೆ. ಮೂರನೆಯದು ಮ್ಯಾಥ್ಯೂ ಆರ್ನಾಲ್ಡ್ ಅವರ ಕಾವ್ಯದ ಅಧ್ಯಯನ. ಮತ್ತು 4ನೆಯ ಘಟಕ AC ಬ್ರಾಡ್ಲೆ ಅವರ ಕಾವ್ಯಕ್ಕಾಗಿ ಕಾವ್ಯ. ಈ 4 ಘಟಕಗಳನ್ನು ಈ ಬ್ಲಾಕಿನಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ನು 4 ಪಾಶ್ಚಾತ್ಯ ವಿದ್ವಾಂಸರ ವಿಮರ್ಶಾ ಲೇಖನಗಳನ್ನು 3ನೇ ಬ್ಲಾಕ್ನಲ್ಲಿ ತಿಳ್ಕೊತೀವಿ. ಮತ್ತು ಕೊನೆಯ ಬ್ಲಾಕಿನಲ್ಲಿ ಕನ್ನಡ ವಿಮರ್ಶಕರ ವಿವಿಧ ಲೇಖನಗಳನ್ನು, ಬಹುಶಃ 5 ಲೇಖನಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಒಟ್ಟು 13 ಲೇಖನಗಳನ್ನು, ಅಂದರೆ ವಿಮರ್ಶಾ ಲೇಖನಗಳನ್ನು ಈ ಪತ್ರಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಈ ಘಟಕದಲ್ಲಿ ಅಂದರೆ ಘಟಕ 197 ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ವರ್ಡ್ಸ್ವರ್ತ್. ಈ ಘಟಕದಲ್ಲಿ ನಾವು ಈ ಲೇಖನದ ಕರ್ತೃವಾದ ವಿಲಿಯಂ ವರ್ಡ್ಸ್ವರ್ತ್ ಬಗ್ಗೆ ತಿಳ್ಕೊತೀವಿ. ನಂತರ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತ ತಿಳ್ಕೊತೀವಿ. ನಂತರ ಈ ಲೇಖನದಲ್ಲಿರುವ ವಿವಿಧ ಅಂಶಗಳನ್ನು, ಅಂದರೆ ಕವಿ, ಕಾವ್ಯದ ವಸ್ತು, ಅದರ ಉದ್ದೇಶ ಏನು, ಕಾವ್ಯದ ಶಬ್ದ ರೀತಿ ಏನು, ಕವಿ ಅಂದ್ರೇನು, ಕಾವ್ಯದಲ್ಲಿ ಯಾವ ರೀತಿಯ ಛಂದಸ್ಸಿನ ಬಳಕೆ ಮಾಡಲಾಗಿದೆ, ಈ ಎಲ್ಲ ಅಂಶಗಳನ್ನು ಈ ಘಟಕದಲ್ಲಿ ತಿಳ್ಕೊತೀವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಈ ಘಟಕ, ಇದೊಂದೇ ಘಟಕ ಅಲ್ಲ, ಪ್ರತಿ ಘಟಕವು, ಪ್ರತಿ ಲೇಖನವು ಬಹಳ ಮುಖ್ಯವಾದದ್ದು. ಒಟ್ಟು 13 ಲೇಖನಗಳು ಇವೆ. ನಿಮಗೆ ಸುಮಾರು 15 ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ಪ್ರತಿ ಲೇಖನದ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಅದರಲ್ಲಿ 5 ಅಂಕಗಳ ಟಿಪ್ಪಣಿ ಬರೆಯಿರಿ ಬರಬಹುದು, ಅಥವಾ 15 ಅಂಕಗಳ ಇಡೀ ಲೇಖನದ ತತ್ವ, ಸ್ವರೂಪ, ಆ ಲೇಖನದ ಬಗ್ಗೆ ಅಭಿಪ್ರಾಯ ಹೇಳೋದು, ಅಥವಾ ಆ ಲೇಖನದಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ವಿವರಿಸೋದು. ಈ ಥರ ಪ್ರತಿ ಲೇಖನದ ಬಗ್ಗೆ 15 ಅಂಕಗಳ ಪ್ರಶ್ನೆ ಇರುತ್ತೆ. ಈ ಘಟಕದ ಅಂದರೆ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ವರ್ಡ್ಸ್ವರ್ತ್, ಈ ಘಟಕದ ಬಗ್ಗೆ ಹಿಂದಿನ ವಾರ್ಷಿಕ ಸ್ಕೀಮ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂದರೆ, ಟಿಪ್ಪಣಿ ಬರೆಯಿರಿ ವರ್ಡ್ಸ್ವರ್ತ್ ಬಗ್ಗೆ, ಅಥವಾ ಕಾವ್ಯದ ಶಬ್ದ ರೀತಿ ಬಗ್ಗೆ ಟಿಪ್ಪಣಿ ಬರೆಯಿರಿ, ಇವೆರಡು 5 ಅಂಕಗಳು. ವರ್ಡ್ಸ್ವರ್ತನ ಕಾವ್ಯ ತತ್ವದ ಸ್ವರೂಪವನ್ನು ವಿವರಿಸಿ 15 ಅಂಕಗಳು. ಕವಿ, ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ ಕುರಿತ ವರ್ಡ್ಸ್ವರ್ತನ ಅಭಿಪ್ರಾಯಗಳನ್ನು ವಿವೇಚಿಸಿ 15 ಅಂಕಗಳು. ಕವಿ, ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ ಕುರಿತ ವರ್ಡ್ಸ್ವರ್ತನ ಅಭಿಪ್ರಾಯಗಳನ್ನು ನಿರೂಪಿಸಿ 15 ಅಂಕಗಳು. ಕಾವ್ಯ ಸ್ವರೂಪವನ್ನು ಕುರಿತ ವರ್ಡ್ಸ್ವರ್ತನ ಅಭಿಪ್ರಾಯಗಳನ್ನು ನಿರೂಪಿಸಿ 15 ಅಂಕಗಳು. ಹೀಗೆ ವಿವಿಧ ಸಮಯಗಳಲ್ಲಿ, ವಿವಿಧ ವರ್ಷಗಳಲ್ಲಿ, ವಿವಿಧ ಸೆಮಿಸ್ಟರ್ಗಳಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ. ನಾವು ಈ ಲೇಖನದ ಸಾರವನ್ನು ಅರಿತುಕೊಂಡ್ರೆ ಯಾವುದೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬಹುದು. ಇನ್ನು ಈ ಘಟಕದ ಪ್ರಮುಖ ಅಂಶ ಅಂದರೆ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿಯ ಲೇಖನದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ವಿಲಿಯಂ ವರ್ಡ್ಸ್ವರ್ತ್ ವಿಮರ್ಶೆಯ ದೃಷ್ಟಿಯಿಂದ ರೊಮ್ಯಾಂಟಿಕ್ ಯುಗದ ಪ್ರಾರಂಭ ವಿಲಿಯಂ ವರ್ಡ್ಸ್ನಿಂದ ಆಯಿತು ಅಂತ ಹೇಳಬಹುದು. ಈತ ನಿಸರ್ಗದ ಕವಿ ಅಂತಲೇ ಖ್ಯಾತನಾಗಿದ್ದ. ವರ್ಡ್ಸ್ವರ್ತ್ ನಿಸರ್ಗವನ್ನು ಅದ್ಭುತವಾಗಿ ಪ್ರೀತಿಸ್ತಾನೆ, ಅದಮ್ಯವಾಗಿ ಪ್ರೀತಿಸ್ತಾನೆ. ತನ್ನ ಬದುಕಿನ ಸಾರ ಸರ್ವಸ್ವವನ್ನಾಗಿ
ಸುಖಿಸ್ತಾನೆ ಆ ನಿಸರ್ಗದಲ್ಲಿ. ಆ ಖುಷಿಯನ್ನೇ ತನ್ನ ಕಾವ್ಯ ರಚನೆಯಲ್ಲಿ ಪ್ರತಿಬಿಂಬಿಸ್ತಾನೆ. ಸರಳತೆಯನ್ನು ಅಳವಡಿಸಿಕೊಂಡು ಕಾವ್ಯಗಳನ್ನು ಬರೆದು ಅದುವರೆಗೂ ಸಿರಿವಂತರ ಕೆಲವೇ ಜನರ ಆಸ್ತಿಯಾಗಿದ್ದ ಕಾವ್ಯವನ್ನು ಜನಸಾಮಾನ್ಯರಿಗೆ ಕೊಟ್ಟ ಕವಿ ವಿಲಿಯಮ್ಸ್ ವರ್ಡ್ಸ್ವರ್ತ್ ಅಂತ ಹೇಳಬಹುದು. ರಮ್ಯ ಕಾವ್ಯಗಳ ಪ್ರತಿನಿಧಿಯಾಗಿ ವಿಲಿಯಮ್ಸ್ ವರ್ಡ್ಸ್ವರ್ತ್ ಕಂಡುಬರ್ತಾನೆ. ಈತ ಕೋಲರಿಜ್ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಇವರೊಬ್ಬರೂ ಸೇರಿ ಲಿರಿಕಲ್ ಬಲ್ಲಾಡ್ಸ್ ಎಂಬ ಕವಿತಾ ಸಂಕಲನವನ್ನು ಹೊರತರ್ತಾರೆ. 1798ರಲ್ಲಿ ಈ ಕವನ ಸಂಕಲನ ಬಿಡುಗಡೆ ಆಯಿತು. ಈ ಕವನ ಸಂಕಲನದ ಬಿಡುಗಡೆಯಿಂದ ರೊಮ್ಯಾಂಟಿಕ್ ಕಾವ್ಯದ ಉದಯ ಆಯಿತು ಅಂತ ಹೇಳಬಹುದು. ನಂತರ 1800ರಲ್ಲಿ 2ನೇ ಆವೃತ್ತಿ ಪ್ರಕಟ ಆಯಿತು. ಅದಕ್ಕೆ ಒಂದು ಪ್ರಸ್ತಾವನೆ, ಪ್ರಿಫೇಸ್ ಅನ್ನು ವಿಲಿಯಂ ವರ್ಡ್ಸ್ವರ್ತ್ ಬರೆದಿದ್ದಾನೆ. ಈ ಪ್ರಿಫೇಸಲ್ಲಿ ಯಾವುದ್ರ ಬಗ್ಗೆ ಬರೆದಿದ್ದಾನೆ ಅಂದರೆ ಕವಿ, ಕಾವ್ಯ ಭಾಷೆ, ಕಾವ್ಯದ ಸ್ವರೂಪ ಈ ಎಲ್ಲವನ್ನು ಕುರಿತು ಈ ಪ್ರಿಫೇಸ್ ಪ್ರಸ್ತಾವನೆಯಲ್ಲಿ ವರ್ಡ್ಸ್ವರ್ತ್ ವಿವರಿಸಿದ್ದಾನೆ. ಈ ಪ್ರಿಫೇಸ್ ಎಷ್ಟು ಪ್ರಖ್ಯಾತ ಆಯಿತು ಅಂದರೆ ಈ ಲೇಖನಕ್ಕೆ, ಈ ಪ್ರಿಫೇಸ್ಗೆ ಎ ಪ್ರಿಫೇಸ್ ಟು ಲಿರಿಕಲ್ ಬಲ್ಲಾಡ್ಸ್ ಅಂತಲೇ ಇದು ಫೇಮಸ್ ಆಯಿತು. ವಿಲಿಯಮ್ಸ್ ವರ್ಡ್ಸ್ವರ್ತ್ನ ಈ ಪ್ರಸ್ತಾವನೆ ಪ್ರಿಫೇಸ್ಗೆ ಅಬ್ಸರ್ವೇಷನ್ ಅಂತ ಸಹ ಕರೆಯಲಾಗುತ್ತೆ. ಇಂತಹ ಮೌಲಿಕವಾದ ಪ್ರಸ್ತಾವನೆ ಪ್ರಿಫೇಸ್ ಕಾವ್ಯತತ್ವ ಹಾಗೂ ಕಾವ್ಯದ ಭಾಷೆಯನ್ನು ಕುರಿತು ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಒದಗಿಸಿಕೊಡ್ತು. ಈ ವರ್ಡ್ಸ್ವರ್ತ್ನ ಪ್ರಿಫೇಸ್ ಟು ಲಿರಿಕಲ್ ಬಲ್ಲಾಡ್ಸ್ ಲೇಖನವನ್ನು ಕನ್ನಡಕ್ಕೆ ಪ್ರೊಫೆಸರ್ ಜಿ ಗುಂಡಣ್ಣನವರು ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ ಎಂಬ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ಘಟಕದಲ್ಲಿ ಈ ಪ್ರಿಫೇಸ್ ಟು ಲಿರಿಕಲ್ ಬಲ್ಲಾಡ್ಸ್ ಇದರಲ್ಲಿ ಯಾವ ವಿಷಯಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ವಿಲಿಯಮ್ಸ್ ವರ್ಡ್ಸ್ವರ್ತ್ ಅವರ ಪರಿಚಯ ಮಾಡಿಕೊಳ್ಳೋಣ. ಇವರ ಜನನ 7/4/1770, ಮರಣ 23/4/1850. 80 ವರ್ಷಗಳ ಕಾಲ ಇವರು ಬದುಕಿರ್ತಾರೆ. ಬ್ರಿಟಿಷ್ ದ್ವೀಪದಲ್ಲಿರುವ ಕಂಬರ್ಲ್ಯಾಂಡ್ ಪ್ರದೇಶದಲ್ಲಿ, ಅದು ಪರ್ವತ ಪ್ರದೇಶ, ಅದರಲ್ಲಿರುವ ಕಾಕರ್ ಮೌತ್ನಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಜಾನ್ ವರ್ಡ್ಸ್ವರ್ತ್, ತಾಯಿ ಆನ್ ಕಾಕ್ಸನ್. ಇವರಿಗೆ ನಿಸರ್ಗ ಅಂದರೆ ತುಂಬ ಇಷ್ಟ. ನಿಸರ್ಗ ಅಂದರೆ ಒಂದು ಆಕರ್ಷಣೆ ಬಂದ್ಬಿಟ್ಟಿರುತ್ತೆ. ಇವರ ತಂದೆ ಅಟಾರ್ನಿ ಎಟ್ಲಾ ಆಗಿದ್ದು ಸುಮಾರು ರೈತಾಪಿ ಶ್ರೀಮಂತ ಕುಟುಂಬದವರು ಅಂತ ಹೇಳಬಹುದು. ತಾಯಿ ಇವರಿಗೆ ಬಾಲ್ಯದ ಗುರುವಾದರು. ಮನೆಯಲ್ಲಿಯೇ ವಿದ್ಯಾಭ್ಯಾಸ ನಡೆಯಿತು. ತಾಯಿಯಿಂದಲೇ ಓದು ಬರಹ ಕಲಿತಿದ್ದು ವಿಲಿಯಂ ವರ್ಡ್ಸ್ವರ್ತ್. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಇವರಿಗೆ ಸೂಕ್ತವಾದ ನಾಣ್ಣುಡಿ ಅಂತ ಹೇಳಬಹುದು. ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಎಳೆಯ ವಯಸ್ಸಿನಲ್ಲಿ ವರ್ಡ್ಸ್ವರ್ತ್ಗೆ ಮೊದಲೇ ಹೇಳಿದ ಹಾಗೆ ನಿಸರ್ಗದಲ್ಲಿ ಅಸಾಧಾರಣವಾಗಿ ಆಕರ್ಷಣೆ ಇತ್ತು. ಅವರಿದ್ದ ಕಂಬರ್ಲ್ಯಾಂಡಿನ ಸುತ್ತಮುತ್ತಲಿನ ನಿಸರ್ಗ ಸೌಂದರ್ಯ, ಅಲ್ಲಿ ವಾಸುತ್ತಿದ್ದ ಜನಸಾಮಾನ್ಯರ ಜೀವನ ಬಾಲಕ ವರ್ಡ್ಸ್ವರ್ತ್ನ ಮೇಲೆ ಅಪಾರವಾದ ಪರಿಣಾಮವನ್ನು ಉಂಟು ಮಾಡ್ತು. ಆದರೆ ದುರದೃಷ್ಟ ಅನ್ನೋದಿರುತ್ತಲ್ಲ, ಅವರ ತಾಯಿಯನ್ನು 8ನೇ ವಯಸ್ಸಿನಲ್ಲಿ, ತಂದೆಯನ್ನು 13ನೇ ವಯಸ್ಸಿನಲ್ಲಿ ವರ್ಡ್ಸ್ವರ್ತ್ ಕಳ್ಕೊತಾರೆ. ಆಗ ಇಂಗ್ಲೆಂಡಿನ ಹಾಕ್ಶೆಡ್ ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸ ನಡೆಯುತ್ತೆ. ನಂತರ ಅವರ ಕಾಲೇಜ್ ವ್ಯಾಸಂಗ ಕೇಂಬ್ರಿಡ್ಜ್ನ ಸೆಂಟ್ ಜಾನ್ಸ್ ಕಾಲೇಜ್ನಲ್ಲಿ ಆರಂಭ ಆಗುತ್ತೆ. 1787ರಲ್ಲಿ, ನಿಮ್ಮ ಪುಸ್ತಕದಲ್ಲಿ 1887 ಅಂತ ಇದೆ, ಸರಿ ಮಾಡ್ಕೊಳ್ಳಿ. ಅದು 1787ರಲ್ಲಿ ದ ಯುರೋಪಿಯನ್ ಮ್ಯಾಗಝಿನ್ನಲ್ಲಿ ಒಂದು ಸಾನೆಟನ್ನು ಪ್ರಕಟಿಸುವ ಮೂಲಕ ಅವರು ತಮ್ಮ 17ನೆಯ ವಯಸ್ಸಿನಲ್ಲಿ ಬರಹಗಾರನಾಗಿ ಪಾದಾರ್ಪಣೆ ಮಾಡ್ತಾರೆ. ಸಾನೆಟ್ ಅಂದರೆ 14 ಸಾಲುಗಳುಳ್ಳ ಪ್ರಾಸಬದ್ಧವಾದ ಒಂದು ಕಾವ್ಯ ಅಂತ ಹೇಳಬಹುದು.
ನಂತರ 1791ರಲ್ಲಿ ಅವರು BA ಪದವಿಯನ್ನು ಪಡಿತಾರೆ. ಅವರು ವಿದ್ಯಾರ್ಥಿಯಾಗಿರುವಾಗೆ ಕಾಲ್ನಡಿಗೆಯಲ್ಲಿ ಹಲವಾರು ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ಫ್ರಾನ್ಸಿನ ಮಹಾಕ್ರಾಂತಿಯ ತತ್ವಗಳಿಂದ ಆಕರ್ಷಿತರಾಗ್ತಾರೆ. ಅದರಿಂದ 1891ರಲ್ಲಿ ಫ್ರಾನ್ಸಿಗೆ ಭೇಟಿ ಕೊಡ್ತಾರೆ. ಆದರೆ ಅಲ್ಲಿನ ಕ್ರೌರ್ಯ, ರಕ್ತಪಾತದ ದೃಶ್ಯಗಳು ಅವರ ಕನಸುಗಳನ್ನು ಭಗ್ನಗೊಳಿಸುತ್ತೆ. ಅದೇ ಕಾಲದಲ್ಲಿ ಅಲ್ಲಿ ಆನೆಟ್ ವಿಲಾನ್ ಎನ್ನುವ ಶ್ರೀಮಂತ ಹುಡುಗಿಯನ್ನು ಪ್ರೀತಿಸ್ತಾರೆ, ಮದುವೆ ಆಗ್ತಾರೆ. ಅಲ್ಲಿ ಅವರಿಗೆ ಆನ್ ಕರೋಲಿನ್ ಎಂಬ ಹೆಣ್ಣು ಮಗು ಜನಿಸುತ್ತೆ. ನಂತರ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ ವರ್ಡ್ಸ್ವರ್ತ್ ಇಂಗ್ಲೆಂಡಿಗೆ ವಾಪಸ್ಸಾಗ್ತಾರೆ. ಅವರು ಇಂಗ್ಲೆಂಡ್ಗೆ ವಾಪಸ್ಸಾದಾಗ ಅವರಿಗೆ ಒಬ್ಬ ಸ್ನೇಹಿತ ರೇಯನ್ ಕಾಲ್ವರ್ಟ್ ಎನ್ನೋರು ಅವರ ಕಾವ್ಯದ ಪ್ರತಿಭೆಯನ್ನು ಇಷ್ಟಪಟ್ಟು ಅವರಿಗೆ 900 ಪೌಂಡ್ ಹಣವನ್ನು ಕೊಡ್ತಾನೆ. ಜೊತೆಗೆ ಇನ್ನೊಬ್ಬ ಸ್ನೇಹಿತ ಲಾರ್ಡ್ ಲಾನ್ಸ್ ಡೇಲ್ ಎನ್ನುವರು ಆಸ್ತಿನ ಕೊಡ್ತಾನೆ. ಈ ಎರಡರಿಂದ ಅವರಿಗೆ ಜೀವನೋಪಾಯದ ಚಿಂತೆ ಪರಿಹಾರ ಆಗುತ್ತೆ. ಅವರು ಕಾವ್ಯದಲ್ಲಿ ಹೆಚ್ಚು ತೊಡಗಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಹೀಗೆ ಇರುವಾಗ ಮತ್ತೊಬ್ಬ ಕವಿ ಕೋಲರಿಡ್ಜ್ ಅವರೊಡನೆ ಸಖ್ಯ ಬೆಳೆಯುತ್ತೆ. ಆಗ ವರ್ಡ್ಸ್ವರ್ತ್ ತನ್ನ ತಂಗಿ ಡೊರೋತಿ ಜೊತೆ ಇರ್ತಾರೆ. ಈ 3 ಜನ ಒಂದೇ ಸಮಾನ ಮನೋಭಾವ ಉಳ್ಳವರಾಗಿರ್ತಾರೆ, ಒಡನಾಡಿಗಳಾಗಿರ್ತಾರೆ. ಒಬ್ರಿಗೊಬ್ರು ಚರ್ಚೆಯಲ್ಲಿ ಭಾಗಿಯಾಗ್ತಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಕಾವ್ಯಗಳ ಬಗ್ಗೆ. ಹೀಗೆ ಅವರ ಚರ್ಚೆ ಮುಂದುವರಿಯುತ್ತೆ. ಪ್ರತಿಫಲವಾಗಿ ಲಿರಿಕಲ್ ಬ್ಯಾಲೆಡ್ಸ್ ಸಿದ್ಧವಾಗುತ್ತೆ. ವರ್ಡ್ಸ್ವರ್ತ್ ಮತ್ತು ಕೋಲರಿಡ್ಜ್ ಜಂಟಿ ಪ್ರಕಟಣೆ 1798ರಲ್ಲಿ ಒಂದು ಕವನ ಸಂಕಲನವಾಗಿ ಈ ಲಿರಿಕಲ್ ಬ್ಯಾಲೆಡ್ಸ್ ಹೊರಹೊಮ್ಮುತ್ತೆ. ಇಂಗ್ಲಿಷ್ ಸಾಹಿತ್ಯ ರಮ್ಯವಾದಿ ಸಾಹಿತ್ಯ ಚಳುವಳಿಗೆ ನಾಂದಿಯಾಗುತ್ತೆ. ಇವರ ಶೈಲಿಯ ರೊಮ್ಯಾಂಟಿಕ್ ಪೊಯೆಟ್ರಿಗೆ ಕನ್ನಡದಲ್ಲಿ ನವೋದಯ ಸಾಹಿತ್ಯ ಅಂತ ಹೇಳಬಹುದು. ನಂತರ ವರ್ಡ್ಸ್ವರ್ತ್ ಜರ್ಮನಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಸರಿ ಹೋಗೋದಿಲ್ಲ. ವಾಪಸ್ ಇಂಗ್ಲೆಂಡಿಗೆ ಬಂದು ಲೇಕ್ ಜಿಲ್ಲೆಯಲ್ಲಿ ಉಳ್ಕೋತಾರೆ. 1802ರಲ್ಲಿ ವರ್ಡ್ಸ್ವರ್ತ್ ಪೆನ್ರಿತನ ಮೇರಿ ಹಚಿನ್ಸನ್ ಎಂಬ ಮಹಿಳೆಯೊಂದಿಗೆ 2ನೇ ವಿವಾಹ ಆಗ್ತಾರೆ. ಅವರಿಂದ 3 ಪುತ್ರರು 2 ಪುತ್ರಿಯರು ಜನಿಸ್ತಾರೆ. 1813ರಲ್ಲಿ ವರ್ಡ್ಸ್ವರ್ತ್ ಸ್ಟ್ಯಾಂಪ್ ವಿತರಣೆಯ ಅಧಿಕಾರಿಯಾಗಿ ನೇಮಕಗೊಳ್ಳುತ್ತಾರೆ. 1842ರವರೆಗೆ ಅದೇ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗ್ತಾರೆ. ಸ್ವಾತಂತ್ರ್ಯ, ಮನುಷ್ಯರ ಘನತೆ, ಗಣರಾಜ್ಯ ತತ್ವಗಳನ್ನು ಪ್ರಶಂಸಿಸಿ ಅದನ್ನು ಪ್ರತಿಪಾದಿಸಿದ್ದ ವರ್ಡ್ಸ್ವರ್ತ್ ಕೊನೆಗೆ 1843ರಲ್ಲಿ ಆಸ್ಥಾನ ಕವಿ ಎಂಬ ಪದವಿಯನ್ನು ಒಪ್ಪಿಕೊಂಡಾಗ ಹಲವರಿಗೆ ದಿಗ್ಭ್ರಮೆಯಾಗತ್ತೆ. ಸ್ವಾತಂತ್ರ್ಯ, ಘನತೆ ಅಂತೆಲ್ಲ ಹೇಳ್ತಾ ಇದ್ದವರು ಆಸ್ಥಾನ ಕವಿ ಆಗ್ಬಿಟ್ರಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಂತರ 1843ರಲ್ಲಿ ಪೊಯೆಟ್ ಲಾರೆಟ್ ಎಂಬ ಗೌರವಕ್ಕೆ ಪಾತ್ರರಾಗ್ತಾರೆ. 1847ರಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬ ಗೌರವವನ್ನು ನೀಡುತ್ತೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ 1839ರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡುತ್ತೆ. ವರ್ಡ್ಸ್ವರ್ತ್ ತನ್ನ 80ನೆಯ ವಯಸ್ಸಿನಲ್ಲಿ 1850ರಲ್ಲಿ ನಿಧನರಾಗ್ತಾರೆ. ಅವರ ಸಮಾಧಿ ಗ್ರಾಸ್ಮೀರ್ ಚರ್ಚ್ನಲ್ಲಿ ನಡೆಯುತ್ತೆ. ಲಿರಿಕಲ್ ಬ್ಯಾಲೆಡ್ಸ್ ಇವರ ಮೊದಲ ಕವನ ಸಂಕಲನ. ಇವರು ತನ್ನ ಸ್ನೇಹಿತನಾದ ಕೋಲರಿಡ್ಜ್ ಅವರ ಕೆಲವು ಕವನಗಳನ್ನು ಸೇರಿಸಿ ಜಂಟಿಯಾಗಿ ಲಿರಿಕಲ್ ಬ್ಯಾಲೆಡ್ಸ್ ಎಂಬ ಕವನ ಸಂಕಲನವನ್ನು 1798ರಲ್ಲಿ ಹೊರತಂದರು. ನಂತರ 1800ರಲ್ಲಿ ಈ ಕವನ ಸಂಕಲನದ 2ನೇ ಆವೃತ್ತಿ ಪ್ರಕಟಿಸುವಾಗ ಒಂದು ಪ್ರಿಫೇಸನ್ನು ಬರೆದರು, ಪ್ರಸ್ತಾವನೆಯನ್ನು ಬರೆದರು. ಆ ಪ್ರಸ್ತಾವನೆಯಲ್ಲಿ ಕಾವ್ಯ ಭಾಷೆ ಕುರಿತು ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಲಿರಿಕಲ್ ಬ್ಯಾಲೆಡ್ಸ್ ಕವನಗಳಲ್ಲಿ ವರ್ಡ್ಸ್ವರ್ತ್ ನಿತ್ಯ ಜೀವನದ ಸಾಮಾನ್ಯ ಘಟನೆಗಳನ್ನು, ಅತಿ ಸಾಮಾನ್ಯರ ಕುರಿತು ಕವನಗಳನ್ನು ರಚಿಸಿದ್ದಾರೆ. ಅದುವರೆಗೆ ಸಾಹಿತ್ಯ ಅನ್ನೋದು
ಫ್ಯಾಷನಬಲ್ ವರ್ಗದ ಶ್ರೀಮಂತರ ಬದುಕಿಗೆ ಸೀಮಿತವಾಗಿತ್ತು. ಈ ಕಾವ್ಯದ ಅನುಭವವನ್ನು ಜನಸಾಮಾನ್ಯರಿಗೆ ತಂದುಕೊಟ್ಟಿದ್ದು ವಿಲಿಯಮ್ಸ್ ವರ್ಡ್ಸ್ವರ್ತ್ ಅಂತ ಹೇಳಬಹುದು. ಇವರು ಕಾವ್ಯ ಭಾಷೆಯ ಕೃತಕತೆಯನ್ನು ನಿವಾರಿಸಿ ಕಾವ್ಯದ ಭಾಷೆಯನ್ನು ಸಹಜಗೊಳಿಸಿದರು. ನಂತರ 1805ರಲ್ಲಿ ವಿಲಿಯಮ್ಸ್ ಅವರು ದ ಪ್ರೆಲ್ಯೂಡ್ ಎಂಬ ದೀರ್ಘ ಕಾವ್ಯವನ್ನು ಬರೆದರು. ಅದರ ಮುಂದಿನ ಭಾಗ ಅಪೂರ್ಣವಾಗಿ ದ ಎಕ್ಸ್ಕರ್ಷನ್ ಎಂಬ ತಲೆಬರಹದ ಅಡಿಯಲ್ಲಿ ಖಂಡ ಕಾವ್ಯವಾಗಿ ಉಳಿಯಿತು. ವರ್ಡ್ಸ್ವರ್ತ್ 80 ವರ್ಷ ಬದುಕಿದ್ರು. ಅವರ ಶ್ರೇಷ್ಠ ಕೃತಿಗಳು ಬಂದಿದ್ದು 1796ರಿಂದ 1806ರ ಅವಧಿಯಲ್ಲಿ. ಆ ನಂತರ ಅವರು ಹಲವಾರು ಕವನಗಳನ್ನು ಬರೆದರು. ಅದರಲ್ಲಿ ಪ್ರಮುಖವಾದದ್ದು ದ ಡ್ಯಾಫೋಡಿಲ್ಸ್, ದ ಸಾಲಿಟರಿ ರೀಪರ್, ರೆಸಲ್ಯೂಷನ್ ಅಂಡ್ ಇಂಡಿಪೆಂಡೆನ್ಸ್, ಲೈನ್ಸ್ ಕಾಂಪೋಸ್ಡ್ ಎ ಫ್ಯೂ ಮೈಲ್ಸ್ ಅಬೌವ್ ಟಿಂಟನ್ ಅಬೆ, ಎ ಓಡ್, ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ ಫ್ರಮ್ ರೀಕಲೆಕ್ಷನ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್. ಇವು ಅವರ ಶ್ರೇಷ್ಠ ಕವನಗಳು. ಜೊತೆಯಲ್ಲಿ ಅವರು ಹಲವಾರು ಶ್ರೇಷ್ಠ ಕೃತಿಗಳನ್ನು ರಚಿಸಿದರು. ಅದರಲ್ಲಿ ಪ್ರಮುಖವಾಗಿ ಫ್ರೆಂಚ್ ರೆವಲ್ಯೂಷನ್, ಗೈಡ್ ಟು ದ ಲೇಕ್ಸ್, ಲಾವೋಡಿಮಿಯಾ, ದ ವೈಟ್ ಡೋ ಆಫ್ ರೇಲಿಸ್ಟೋನ್, ಪೀಟರ್ ಬೆಲ್ ಇವೆಲ್ಲ ಅವರ ಪ್ರಮುಖ ಕೃತಿಗಳು ಅಂತ ಹೇಳಬಹುದು. ವಿಲಿಯಂ ವರ್ಡ್ಸ್ವರ್ತ್ ಅವರ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ ಅಂದರೆ ಪ್ರಿಫೇಸ್ ಟು ಲಿರಿಕಲ್ ಬೆಲ್ಲಾಡ್ಸ್, ಈ ಲೇಖನವನ್ನು ಪ್ರೊಫೆಸರ್ ಜಿ ಗುಂಡಣ್ಣನವರು, ನಿಮ್ಮ ಪುಸ್ತಕದಲ್ಲಿ ಕೆ ಗುಂಡಣ್ಣ ಅಂತ ಇದೆ, ಅದು ಪ್ರೊಫೆಸರ್ ಜಿ ಗುಂಡಣ್ಣ ಇವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಆ ಭಾಷಾಂತರಕ್ಕೆ ಅವರು ನೀಡಿರುವ ಶೀರ್ಷಿಕೆ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ಅಂದರೆ ಕಾವ್ಯ ಮತ್ತು ಕಾವ್ಯದ ಭಾಷೆ ಅಂತ ಹೇಳ್ಬಹುದು. ಕಾವ್ಯದ ಶಬ್ದ ರೀತಿ ಅಂದರೆ ಕಾವ್ಯದ ಭಾಷೆ ಹೇಗಿರಬೇಕು ಅನ್ನೋದನ್ನು ಈ ವರ್ಡ್ಸ್ವರ್ತ್ ಏನು ಹೇಳಿದ್ದಾರೆ ಅದು ಕನ್ನಡದಲ್ಲಿ ಜಿ ಗುಂಡಣ್ಣನವರು ಭಾಷಾಂತರ ಮಾಡಿದ್ದಾರೆ. ಜಿ ಗುಂಡಣ್ಣನವರು ಕನ್ನಡ ಪ್ರಾಧ್ಯಾಪಕರು ಮತ್ತು ಲೇಖಕರಾಗಿದ್ದರು. ಕಡು ಬಡತನದಲ್ಲಿ ಬೆಳೆದ ಜಿ ಗುಂಡಣ್ಣನವರು ವಾರಾನ್ನ ಮಾಡಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು. ಅವರು ಪುಸ್ತಕ ಪ್ರಿಯ, ಹಲವಾರು ಪುಸ್ತಕಗಳು ಅವರು ರಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆ ತುಂಬ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದರಿಂದ ಅವರ ಮಗಳಾದ ನೇಮಿಚಂದ್ರ ಅವರು ಖ್ಯಾತ ಲೇಖಕಿಯಾಗಲು ಪ್ರೇರಣೆ ಆಯಿತು ಅಂತ ಹೇಳಬಹುದು. ನೇಮಿಚಂದ್ರ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ ಸಹ ಸಾಹಿತ್ಯದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರೇರಣೆ ಅವರ ತಂದೆಯಾದ ಪ್ರೊಫೆಸರ್ ಜಿ ಗುಂಡಣ್ಣ ಅಂತ ಹೇಳಬಹುದು. ಈಗ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, ಈ ಲೇಖನದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಏನು ಹೇಳಿದ್ದಾನೆ, ಇಡೀ ಲೇಖನದ ಪ್ರಮುಖ ಅಂಶಗಳನ್ನು ಈಗ ತಿಳ್ಕೊಳ್ಳೋಣ. ಈ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಕೆ ಮೊದಲು ಇಡೀ ಲೇಖನದ ಜಿಸ್ಟ್ ಏನು ಅಂತ ಅಂದರೆ ಸಾರಾಂಶ, ಅವನು ಏನು ಹೇಳಬೇಕು ಅಂತ ಇದ್ದಾನೆ ಅಂದರೆ, ಯಾವುದೇ ಕಾವ್ಯದ ವಸ್ತು ಹಳ್ಳಿಯ ದೀನರ ಕಥೆಯ ಬಗ್ಗೆ ಇರಬೇಕು, ಭಾಷೆ ಗ್ರಾಮ್ಯದ್ದಿರಬೇಕು, ದೇಸಿ ವಿಚಾರಗಳಿರಬೇಕು, ಕಾವ್ಯದ ಗುರಿ ಓದುಗನಿಗೆ ಸಂತೋಷ ನೀಡುವ ಹಾಗಿರಬೇಕು. ಈ ಪ್ರಮುಖ 3 ಅಂಶಗಳು ವಸ್ತು, ಭಾಷೆ, ಗುರಿ, ಇದರ ಬಗ್ಗೆ ನಾವು ನೆನಪಿಟ್ಕೋಬೇಕು ವಿಲಿಯಂ ವರ್ಡ್ಸ್ವರ್ತ್ ಏನು ಹೇಳಿದ್ದಾನೆ ಅಂತ. ಈಗ ಲೇಖನದ ವಿವಿಧ ವಿಷಯಗಳ ಬಗ್ಗೆ ನೋಡೋಣ. ಈ ಲೇಖನದ ಆರಂಭದಲ್ಲಿ ವರ್ಡ್ಸ್ವರ್ತ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಈ ಕವನಗಳ ಮೊದಲ ಸಂಪುಟವು ಅಂದರೆ 1798ರಲ್ಲಿ ಬಿಡುಗಡೆಯಾದ ಸಂಪುಟವು ಎಲ್ಲರ ಸಂತೋಷಕ್ಕಾಗಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾನೆ. ಆಮೇಲೆ ಜನರಲ್ಲಿ ಭಾವನೆ ಮೂಡಿದಾಗ ಅವರು ಮಾತನಾಡುವುದು ಜೀವಂತ ಭಾಷೆಯಲ್ಲಿ, ಆ ಭಾಷೆಯಿಂದ ಆರಿಸಿದ ಶಬ್ದ ರೀತಿಯನ್ನು ಛಂದಸ್ಸಿನಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದ ಕವಿ ತನ್ನ ಕಾವ್ಯದ ಮೂಲಕ ಓದುಗನಿಗೆ ಸಂತೋಷ
ನೀಡಬಹುದು. ಇದು ಸತ್ಯನಾ, ಇದು ನಿಜನಾ ಅಂತ ಕಂಡುಹಿಡಿಯೋದಕ್ಕಾಗಿಯೇ ಈ ಕವನಗಳನ್ನು ವಿಲಿಯಂ ವರ್ಡ್ಸ್ವರ್ತ್ ಪ್ರಕಟಿಸಿದ್ದಾನೆ ಅಂತ ಅವನು ಆರಂಭದಲ್ಲಿ ಬರ್ಕೊಂಡಿದ್ದಾನೆ. ಅವನ ಈ ಲಿರಿಕಲ್ ಬಲ್ಲಾಡ್ಸ್ನ ಕವನಗಳಲ್ಲಿರುವ ಮುಖ್ಯ ಉದ್ದೇಶ ಏನು ಅಂದರೆ, ಸಾಮಾನ್ಯ ಜೀವನದ ಪ್ರಸಂಗಗಳನ್ನು ಮತ್ತು ಸನ್ನಿವೇಶಗಳನ್ನು ಆರಿಸಿಕೊಂಡು ಜನರ ದೈನಂದಿನ ಭಾಷೆಯಲ್ಲೇ ಆ ಕಥೆಯನ್ನು ವರ್ಣಿಸೋದು. ಈ ಎರಡು ಅಂಶಗಳು ಅವನ ಕವನ ಸಂಕಲನದ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಾನೆ. ಆ ಕೆಳ ಹಂತದ ಜನರ ಭಾಷೆಯನ್ನು ಅವನ ಈ ಕವನಗಳಲ್ಲಿ ಯುಕ್ತವಾಗಿ ಶುದ್ಧಗೊಳಿಸಿ ಈ ಕವನದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾನೆ. ಮತ್ತೊಂದು ವಿಷಯ ಹೇಳ್ತಾನೆ, ಈ ಕೆಳಹಂತದ ಜನರು, ಸಮಾಜದ ಕೆಳ ಅಂತಸ್ತಿನಲ್ಲಿರುವ ಜನರು, ಅವರ ವ್ಯವಹಾರ ಏಕರೂಪವಾಗಿರುತ್ತೆ, ಪೊಳ್ಳು ಡಂಬಾಚಾರಕ್ಕೆ ಸಿಲುಕೋದಿಲ್ಲ. ಅವರ ಹೃದಯ ಸಂವೇದನೆಗಳನ್ನು, ಅಭಿಪ್ರಾಯಗಳನ್ನು ಸರಳವಾದ ವಾಕ್ಸರಣಿಯಲ್ಲಿ ಹೇಳ್ತಾರೆ. ಅಂತಹ ಒಂದು ಭಾಷೆ ಹೆಚ್ಚು ಶಾಶ್ವತವಾದ, ತಾತ್ವಿಕವಾದ ಭಾಷೆಯಾಗಿರುತ್ತೆ. ಮುಂದುವರಿತಾ ವರ್ಡ್ಸ್ವರ್ತ್ ಹೇಳ್ತಾನೆ, ಕೆಲವು ಕವಿಗಳು ತಮ್ಮ ಕಾವ್ಯಗಳಲ್ಲಿ ಭಾವದ ಕ್ಷುಲ್ಲಕತೆ, ಭಾಷೆಯ ಕ್ಷುದ್ರತೆಗಳನ್ನು ಅಳವಡಿಸಿಕೊಂಡು ಭಾಷೆಯನ್ನು ಆಡಂಬರವಾಗಿ ತೋರಿಸ್ತಾರೆ. ಇದರಿಂದ ಆ ಕವಿಯ ಬರೆದವನ ಗುಣ ವ್ಯಕ್ತವಾಗುತ್ತೆ ಹೊರತು ಬೇರೆ ಯಾವುದೇ ಲಾಭ ಇಲ್ಲ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಮತ್ತು ಈ ಲೇಖನದಲ್ಲಿ ವರ್ಡ್ಸ್ವರ್ತ್ ಮುಂದುವರಿಯುತ್ತಾ ಏನು ಹೇಳ್ತಾನೆ ಅಂದರೆ, ಕವಿಯ ಕಾವ್ಯ ರಚಿಸುವ ಪ್ರಕ್ರಿಯೆ ಹೇಗಿರಬೇಕು, ಅಂತಿಮವಾಗಿ ಅದು ಓದುಗನಿಗೆ ಹೇಗೆ ಖುಷಿ ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಏನು ಹೇಳ್ತಾನೆ ಅಂದರೆ, ಒಬ್ಬ ಕವಿ ಮೊದಲು ಧ್ಯಾನದಲ್ಲಿ ತೊಡ್ಕೋಬೇಕು. ಧ್ಯಾನದಲ್ಲಿದ್ದಾಗ ಮನುಷ್ಯರಿಗೆ ಯಾವುದು ಅತಿ ಮುಖ್ಯ ಅಂತ ಗೋಚರ ಆಗುತ್ತೆ. ಮತ್ತೆ ಮತ್ತೆ ಧ್ಯಾನದಲ್ಲಿ ತೊಡಗಿಕೊಂಡಾಗ, ಅದರ ಅಭ್ಯಾಸ ಮಾಡಿದಾಗ ಕವಿಯ ಚಿತ್ತ ವೃತ್ತಿಗಳು ಅಮುಖ್ಯ ವಿಷಯಗಳೊಂದಿಗೆ ಸಂಘಟಿತವಾಗುತ್ತೆ. ಕವಿ ಸಂವೇದನಾ ಶಕ್ತಿಯುಳ್ಳ ಮನುಷ್ಯ ಆಗಿರೋದ್ರಿಂದ ಅವನಲ್ಲಿ ಕೆಲವು ಚಿತ್ತ ಸ್ವಭಾವಗಳು ಬೆಳೆಯುತ್ತೆ. ಆ ಚಿತ್ತ ಸ್ವಭಾವಗಳ ಪ್ರವೃತ್ತಿಗಳನ್ನು ಕವಿ ಅನುಸರಿಸಿದ್ದೇ ಆದರೆ ವಿಶಿಷ್ಟ ರೀತಿಯ ವಸ್ತುಗಳನ್ನು, ವಿಶಿಷ್ಟ ರೀತಿಯ ಭಾವಗಳನ್ನು, ವಿಶಿಷ್ಟ ರೀತಿಯ ಸಂಯೋಜನೆಯಲ್ಲಿ ವರ್ಣಿಸೋದಕ್ಕೆ ಕವಿಗೆ ಸಾಧ್ಯ ಆಗುತ್ತೆ. ಅವುಗಳನ್ನು ಓದಿದ ಓದುಗನಿಗೆ ಒಂದು ರೀತಿಯ ಮಟ್ಟದಲ್ಲಿ ಭಾವ ಸಂತೋಷ ಉಂಟಾಗುತ್ತೆ ಅಂತ ಧ್ಯಾನದಿಂದ ಆರಂಭವಾಗಿ ಕೊನೆಗೆ ಓದುಗನಿಗೆ ಸಂತೋಷ ಕೊಡುವ ಈ ಕಾವ್ಯ ರಚನೆ ಮತ್ತು ಓದುವ ಪ್ರಕ್ರಿಯೆಯನ್ನು ವರ್ಡ್ಸ್ವರ್ತ್ ವರ್ಣಿಸಿದ್ದಾನೆ. ಹೀಗೆ ಮುಂದುವರೆದು, ಕಾವ್ಯವಸ್ತು ನಿಜವಾಗಿಯೂ ಬಹಳ ಮುಖ್ಯವಾದುದು. ಮಾನವನ ಬುದ್ಧಿ ಹೇಗಿರುತ್ತೆ ಅಂದರೆ, ಅಶ್ಲೀಲವೂ ಉಗ್ರವೂ ಆದ ಉತ್ತೇಜಕಗಳಿಲ್ಲದೆಯೇ ಉದ್ದೀಪನಗೊಳ್ಳುವ ಸಾಮರ್ಥ್ಯ ಮಾನವನ ಬುದ್ಧಿಗೆ ಇದೆ. ಓದುಗರಲ್ಲಿ ಆ ಸಾಮರ್ಥ್ಯವನ್ನು ಹುಟ್ಟಿಸಿ ಬೆಳೆಸುವುದರಲ್ಲಿ ಕವಿ ನೀಡುವ ಕೊಡುಗೆ ಉತ್ಕೃಷ್ಟವಾದ ಕೊಡುಗೆ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಕವಿಯು ಸೂಕ್ತವಾದ ಕಾವ್ಯವಸ್ತುವನ್ನು ತೆಗೆದುಕೋಬೇಕು ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಮತ್ತು ಮುಂದಿನ ಅಂಶ ಏನಂದರೆ, ವರ್ಡ್ಸ್ವರ್ತ್ ಹೇಳೋದು, ಈ ಕಾವ್ಯ ಪ್ರಪಂಚದಲ್ಲಿ ಒಳ್ಳೆಯ ಸಾಹಿತ್ಯಗಳ ಜೊತೆ ಕೆಟ್ಟ ಸಾಹಿತ್ಯ ಅಪಾರವಾದ ಸಂಖ್ಯೆಯಲ್ಲಿದೆ. ವಿಷದ ಗಾಳಿಯಂತೆ ಹಬ್ಬುತ್ತಿರುವ ಈ ಕೆಡುಕು ಅಂದರೆ ಈ ಕೆಟ್ಟ ಸಾಹಿತ್ಯವನ್ನು ನೆನೆದರೆ ಅವನಿಗೆ ಅಪಾರವಾದ ವ್ಯಥೆ ಆಗುತ್ತೆ ಅಂತ ಹೇಳಿದ್ದಾನೆ. ಆದರೆ ಒಳ್ಳೆಯ ಕವಿಗಳು, ಒಳ್ಳೆಯ ಕವನಗಳನ್ನು ನೀಡುವ ಕವಿಗಳು ಈ ಕೆಡುಕನ್ನು ವ್ಯವಸ್ಥಿತ ರೀತಿಯಲ್ಲಿ ಎದುರಿಸುವ ಕಾಲ ಬಂದಿದೆ. ಈ ಹೋರಾಟದಲ್ಲಿ ಖಂಡಿತ ಒಳ್ಳೆಯ ಕವಿತೆ, ಒಳ್ಳೆಯ ಕವಿಗಳು ಗೆದ್ದೇ ಗೆಲ್ಲುತ್ತಾರೆ ಅನ್ನೋದು ಅವನಿಗೆ ನಂಬಿಕೆ ಇದೆ ಅಂತ
ಹೇಳ್ತಾನೆ. ನಂತರ ಅವನು ಮುಂದುವರಿಯುತ್ತಾ ಕವನದ ಶೈಲಿ ಹೇಗಿರಬೇಕು ಅಂತ ಹೇಳ್ತಾನೆ. ಈ ಕಾವ್ಯಗಳಲ್ಲಿ ಅಲಂಕಾರ, ರೂಪಕಗಳು ಮುಖ್ಯ ಅಲ್ಲ. ಜನರ ನೇರವಾದ ಮಾತನ್ನೇ ಅನುಕರಿಸುವುದು ಮತ್ತು ಅನುಸರಿಸುವುದು ಮುಖ್ಯ. ಆತ ಅಲಂಕಾರಗಳನ್ನು ತೊರೆಯುವ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಓದುಗನಿಗೆ ಹೆಚ್ಚು ಸಂತೋಷ ಕೊಡೋದು ಕಥಾವಸ್ತುವೇ ಹೊರತು ಕವಿ ಬಳಸುವ ಅಲಂಕಾರ ರೂಪಕಗಳು ಅಲ್ಲ ಅಂತ ಹೇಳಿದ್ದಾನೆ. ಮತ್ತು ಮುಖ್ಯವಾದ ಅಂಶ ಕಾವ್ಯದ ಶಬ್ದ ರೀತಿ. ಇವನ ಲೇಖನದ ಶೀರ್ಷಿಕೆ ಸಹ ಕಾವ್ಯದ ಶಬ್ದ ರೀತಿ ಅನ್ನೋದ್ರಿಂದ ಈ ಕಾವ್ಯದ ಶಬ್ದ ರೀತಿ ಅಂದರೆ ಇಂಗ್ಲೀಷ್ನಲ್ಲಿ ಪೊಯೆಟಿಕ್ ಡಿಕ್ಷನ್ ಅಂತ ಹೇಳ್ತಾರೆ. ಏನಿದು ಕಾವ್ಯದ ಶಬ್ದ ರೀತಿ ಅಂದರೆ? ಪೊಯೆಟಿಕ್ ಡಿಕ್ಷನ್ ಅಂದರೆ ಏನು ಅಂದರೆ ಕಾವ್ಯದಲ್ಲಿ ಬಳಸಲಾಗುವ ಭಾಷೆ. ಬೇರೆ ಯಾವುದೇ ಲೇಖನ ಅಥವಾ ಗ್ರಂಥಗಳಲ್ಲಿ ಬಳಸುವ ಭಾಷೆಗಿಂತ ಈ ಕಾವ್ಯ ಕವನಗಳಲ್ಲಿ ಬಳಸುವ ವಿಭಿನ್ನವಾದ ಭಾಷೆಗೆ ಕಾವ್ಯದ ಶಬ್ದ ರೀತಿ ಅಂತ ಹೇಳಬಹುದು. ಈ ಶಬ್ದ ರೀತಿ, ಕಾವ್ಯದ ಶಬ್ದ ರೀತಿ ಉಕ್ತಿ ವೈಚಿತ್ರ್ಯವೆನಿಸಿಕೊಳ್ಳುವ ವಿಶಿಷ್ಟ ಜಾತಿಯ ಭಾಷೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ನಂಬಿರುವ ವಿಷಯ. ವರ್ಡ್ಸ್ವರ್ತನ ಲಿರಿಕಲ್ ಬಲ್ಲಾಡ್ಸ್ ಕವನಗಳಲ್ಲಿ ಅದನ್ನು ಹೆಚ್ಚು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ವರ್ಡ್ಸ್ವರ್ತ್ ಹೇಳ್ಕೊಂಡಿದ್ದಾನೆ. ಆ ವಿಶಿಷ್ಟವಾದ ಉಕ್ತಿ ವೈಚಿತ್ರ್ಯವೆನಿಸಿಕೊಳ್ಳುವ ಭಾಷೆಯನ್ನು ಕವಿಗಳು ಬಳಸೋದಕ್ಕೆ ಎಷ್ಟು ಶ್ರಮ ವಹಿಸ್ತಾರೋ ಅಷ್ಟೇ ಶ್ರಮವನ್ನು ಅಂತಹ ಭಾಷೆ ಬಳಸದೇ ಇರೋದಕ್ಕೂ ವರ್ಡ್ಸ್ವರ್ತ್ ಹಾಕಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂದರೆ, ಪದ್ಯದ ಕೆಲವು ಸಾಲುಗಳು ಗದ್ಯದ ತರಹ ಇದ್ದರೂ ಪರವಾಗಿಲ್ಲ, ಅದನ್ನು ವಿಮರ್ಶಕರು ಟೀಕಿಸಬಾರದು. ಅಕಸ್ಮಾತಾಗಿ ಯಾವುದಾದ್ರೂ ಕಾವ್ಯ ಗದ್ಯ ರಚನೆಯ ಥರ ಇದ್ದರೆ ಅದನ್ನು ಒಂದು ಜಾತಿಯ ವಿಮರ್ಶಕರು ಪದ್ಯವೇಷದ ಗದ್ಯ ಅಂತ ಹೆಸರಿಟ್ಟು ಟೀಕೆ ಮಾಡ್ತಾರೆ. ಓದುಗರು ಈ ರೀತಿಯ ವಿಮರ್ಶಕರ ವಾದವನ್ನು ತಿರಸ್ಕರಿಸಬೇಕು. ಪ್ರತಿಯೊಂದು ಉತ್ತಮ ಕಾವ್ಯದ ಕವನದ ಹೆಚ್ಚು ಭಾಗ ಬಹುತೇಕ ಗದ್ಯ ರೂಪದಲ್ಲೇ ಇರುತ್ತೆ. ಅವುಗಳಲ್ಲಿ ಛಂದಸ್ಸಿನ ನಿಯಮ ಬಿಟ್ಟರೆ ಅವು ಗದ್ಯವಲ್ಲದೆ ಬೇರೇನೂ ಅಲ್ಲ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ಬಹುದು ಅಂತ ಹೇಳ್ತಾನೆ. ಮತ್ತೆ ಮುಂದುವರೆದು ವರ್ಡ್ಸ್ವರ್ತ್ ಕವನದಲ್ಲಿರುವ ವರ್ಣನೆ ಬಗ್ಗೆ ಹೇಳ್ತಾನೆ. ಕವಿ ಭಾವಾವೇಶಗಳನ್ನು ವರ್ಣಿಸುವಾಗ ಆ ವರ್ಣನೆ ಬಹುತೇಕ ಯಾಂತ್ರಿಕವಾಗಿಬಿಡುತ್ತೆ. ತನ್ನ ಭಾವಾನುಭವಗಳನ್ನು ಕವನದಲ್ಲಿ ತರಬೇಕು ಅನ್ನೋದು ಕವಿಯ ಆಶಯ ಆಗಿರುತ್ತೆ. ಭಾವದ ಅಮಲಿನಲ್ಲಿ ಮುಳುಗಲು ಆಶಿಸಿ ಓದುಗನಿಗೆ ಸಂತೋಷ ಉಂಟು ಮಾಡ್ತೀನಿ ಎನ್ನುವ ಒಂದೇ ಗುರಿಯಿಂದ ವರ್ಣನೆಗೆ ಪ್ರಾಮುಖ್ಯತೆ ಕೊಟ್ಟುಬಿಡ್ತಾನೆ. ವಾಸ್ತವ ಜೀವನದಲ್ಲಿರುವ ಅಸಹ್ಯಗಳನ್ನು ಅವನು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜೀವನದ ವಾಸ್ತವತೆ, ಸತ್ಯತೆಗಳಿಂದ ಹುಟ್ಟುವ ಶಬ್ದಗಳಿಗೆ ಈ ಊಹೆ ಮತ್ತು ಕಲ್ಪನೆಗಳು ಸೂಚಿಸುವ ಶಬ್ದಗಳು ಎಂದಿಗೂ ಸಮ ಆಗೋದಿಲ್ಲ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಹೀಗಾಗಿ ವಾಸ್ತವ ಜೀವನದ ಭಾವಾವೇಶಗಳನ್ನು ಸೂಚಿಸುವಂಥ ಭಾಷೆಯನ್ನು ಕೇವಲ ವರ್ಣನೆಗಳಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಮತ್ಕಾರಿಕ ಪದಗಳಿಂದ, ಪಾಂಡಿತ್ಯದಿಂದ ಆ ಭಾವನೆಗಳನ್ನು ಹೊರಹೊಮ್ಮಿಸುವ ಪ್ರಯತ್ನ ಈ ಕವಿಯ ದುಸ್ಸಾಹಸ, ಒಂದು ಕೀಳು ಕಾರ್ಯ ಅಂತ ಹೇಳ್ತಾನೆ ವರ್ಡ್ಸ್ವರ್ತ್. ಒಟ್ಟಿನಲ್ಲಿ ಭಾವನೆಗಳನ್ನು ಕಾವ್ಯದಲ್ಲಿ ತರಲೇಬೇಕು, ಆದರೆ ಅದನ್ನು ಸೂಕ್ತ ಭಾಷೆಯಲ್ಲಿ ತರಬೇಕು ಅನ್ನೋದು ಇವನು ವರ್ಡ್ಸ್ವರ್ತ್ ಹೇಳುವ ವಿಷಯ. ಹಾಗೂ ಆ ಸೂಕ್ತ ಭಾಷೆಯಲ್ಲಿ ಹೇಳಿ ಓದುಗನಿಗೆ ಸಂತೋಷ ಕೊಡೋದೇ ಕವನದ ಅಥವಾ ಕಾವ್ಯದ ಗುರಿ ಅನ್ನೋದು ಸಹ ನೆನಪಿಟ್ಕೊಳ್ಬೇಕಾಗಿರುವ ಅಂಶ ಅಂತ ಹೇಳ್ತಾನೆ.
ಇನ್ನು ಮುಂದೆ ಸಂತೋಷದ ಬಗ್ಗೆ, ಓದುಗನಿಗೆ ಉಂಟಾಗುವ ಸಂತೋಷದ ಬಗ್ಗೆ ಹೇಳ್ತಾನೆ. ತಕ್ಷಣದ ಸಂತೋಷ ಉಂಟು ಮಾಡುವ ಅಗತ್ಯತೆ ಕವಿಗೆ ಒಳ್ಳೆಯದಲ್ಲ ಅನ್ನುವ ಭಾವನೆ ತಪ್ಪು ಅಂತಾನೆ. ಜಗತ್ತನ್ನು ಒಲುಮೆಯ ಕಣ್ಣಿನಿಂದ ನೋಡುವವನಿಗೆ ಅದು ಸುಲಭವೂ ಖುಷಿಯೂ ಆದ ಕೆಲಸ. ಈ ಸಂತೋಷ ಹುಟ್ಟಿಸದ ಯಾವ ವಿಷಯವೂ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಸಂತೋಷ ಇಲ್ಲದೆ ಇದ್ದರೆ ಜ್ಞಾನ ಇರಲ್ಲ. ಕವಿಯ ಕೆಲಸ ಏನು? ಸಂತೋಷ ಕೊಡೋದು. ಮನುಷ್ಯನಿಗೆ ತನ್ನ ಸಾಮಾನ್ಯ ಜೀವನದಲ್ಲಿ ತನ್ನ ಬಾಳಿನ ಬಗೆಗೆ ಅರಿವು, ದೃಢ ವಿಶ್ವಾಸ, ಸ್ಫೂರ್ತಿ ಸೆಲೆಗಳು ಈ ಎಲ್ಲದರ ಸಹಾಯದಿಂದ ಅವನು ತನ್ನನ್ನೇ ಕುರಿತು ಚಿಂತಿಸುವ ಭಾವನೆಗಳು ಇವೆಲ್ಲವೂ ಕವಿಗೆ ತನ್ನ ಕಾವ್ಯದ ವಸ್ತುಗಳಾಗಬೇಕು. ಇನ್ನೂ ಹಲವು ಅಂಶಗಳನ್ನು ವರ್ಡ್ಸ್ವರ್ತ್ ತನ್ನ ಈ ಲೇಖನದಲ್ಲಿ ಹೇಳಿದ್ದಾನೆ. ಅದರಲ್ಲಿ ಮುಂದುವರೆದು ಪ್ರಕೃತಿಯೊಡನೆ ಕವಿಯ ವ್ಯವಹಾರ ಹೇಗಿರಬೇಕು ಅಂತ ಸಹ ಹೇಳಿದ್ದಾನೆ. ಮಾನವ ಮತ್ತು ಪ್ರಕೃತಿ ಪರಸ್ಪರ ಮೈತ್ರಿಗಾಗಿಯೇ ಏರ್ಪಟ್ಟಿದ್ದಾರೆ, ಒಬ್ರಿಗೊಬ್ಬರು ಪೂರಕವಾಗಿದೆ. ಮಾನವನ ಬುದ್ಧಿ ಪ್ರಕೃತಿಯ ಅತ್ಯಂತ ಸುಂದರ ಗುಣಗಳನ್ನು ಪ್ರತಿಬಿಂಬಿಸುವ ಕನ್ನಡಿ ಅಂತ ವರ್ಡ್ಸ್ವರ್ತ್ ಹೇಳಿದ್ದಾನೆ. ಆದ್ದರಿಂದ ಕವಿ ಅಥವಾ ಮಾನವ ಪ್ರಕೃತಿಯೊಡನೆ ಭಾವಾನುರಾಗಗಳೊಡನೆ ವ್ಯವಹರಿಸ್ತಾನೆ ಅಂತ ಪ್ರಕೃತಿ ಮತ್ತು ಮಾನವರ ಸಂಬಂಧವನ್ನು ವರ್ಡ್ಸ್ವರ್ತ್ ಹೇಳಿದ್ದಾನೆ. ನಂತರ ಕವಿ ಮತ್ತು ವಿಜ್ಞಾನಿ ಇಬ್ಬರ ನಡುವೆ ಇರುವ ಸಾಮ್ಯತೆ ಬಗ್ಗೆ ಹೇಳಿದ್ದಾನೆ. ಇಬ್ಬರ ಜ್ಞಾನವೂ ಸಂತೋಷದಾಯಕವಾದದ್ದು. ವಿಜ್ಞಾನಿಯ ಜ್ಞಾನ ಮನುಷ್ಯನ ಬಾಳಿಗೆ ಅತ್ಯವಶ್ಯಕವಾದ ಭಾಗದಂತೆ ಅಂಟಿಕೊಂಡಿದೆ. ಆದರೆ ಕವಿಯದ್ದು ಹೇಗೆ ಅಂದರೆ ವೈಯಕ್ತಿಕವಾಗಿ ಶ್ರಮದಿಂದ ಗಳಿಸಿ ಜನತೆಗೆ ನೀಡುವುದು ಕವಿಯ ಜ್ಞಾನ. ವಿಜ್ಞಾನಿ ಲೋಕಕ್ಕೆ ಯಾವಾಗಾದರೂ ಉಪಕಾರ ಆಗತ್ತೆ ಅಂತ ಸತ್ಯವನ್ನು ಅರಸುತ್ತಾನೆ. ಅದನ್ನು ಒಬ್ಬನೇ ಒಂಟಿಯಾಗಿ ಪ್ರೀತಿಸಿ ಪೋಷಿಸುತ್ತಾನೆ. ಆದರೆ ಕವಿ ಒಂದು ಹಾಡನ್ನ ಹಾಡ್ತಾನೆ. ಆ ಹಾಡಲ್ಲಿ ಎಲ್ಲ ಮಾನವ ಕುಲ ಭಾಗಿಯಾಗತ್ತೆ. ವರ್ಡ್ಸ್ವರ್ತ್ ಹೇಳ್ತಾನೆ, ಕಾವ್ಯವು ಎಲ್ಲ ಜ್ಞಾನದ ಉಸಿರು ಮತ್ತು ಆತ್ಮ, ಎಲ್ಲ ಜ್ಞಾನಗಳ ಆದಿ ಮತ್ತು ಅಂತ್ಯ. ವಿಜ್ಞಾನಿಗಳ ಪರಿಶ್ರಮ ವಾಸ್ತವವಾಗಿ ಕ್ರಾಂತಿಯನ್ನು ಉಂಟು ಮಾಡಿದರೆ ಕವಿ ವಿಜ್ಞಾನಿಯ ಹೆಜ್ಜೆಗಳನ್ನು ಅನುಸರಿಸಲು ಸಿದ್ಧವಾಗಿರ್ತಾನೆ. ಕವಿ ತನ್ನ ಭಾವ ಪ್ರವಾಹವನ್ನು ವಿಜ್ಞಾನದ ಪ್ರಪಂಚಕ್ಕೆ ಕೊಂಡೊಯ್ಯಲು ಸಮರ್ಥನಾಗಿರ್ತಾನೆ. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಖನಿಜ ಶಾಸ್ತ್ರಗಳಲ್ಲಿ ಆಗಿರುವ ವಿಶೇಷವಾದ ಸಂಶೋಧನೆಗಳು ಕವಿಯ ಕಾವ್ಯಗಳಿಗೆ ವಸ್ತುಗಳಾಗುತ್ತೆ. ನಂತರ ವರ್ಡ್ಸ್ವರ್ತ್ ಮುಂದುವರಿಯುತ್ತಾ ಕವಿ ಮತ್ತು ಸಾಮಾನ್ಯರ ನಡುವಿನ ಸಾಮ್ಯತೆಗಳ ಬಗ್ಗೆ ಮಾತಾಡ್ತಾನೆ. ಒಬ್ಬ ಸಾಮಾನ್ಯನನ್ನ ಕವಿಯನ್ನಾಗಿ ಮಾಡಲು ಮುಖ್ಯವಾಗಿ ಬೇಕಾದ ಗುಣಗಳಲ್ಲಿ ಎಲ್ಲವೂ ಮಾನವರಲ್ಲಿ ಇದ್ದೇ ಇರುತ್ತೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಸಾಮಾನ್ಯ ಮತ್ತು ಕವಿ ಗುಣದಲ್ಲಿ ಸಮಾನರು, ಆದರೆ ಭಾವಶಕ್ತಿಯ ಪ್ರಮಾಣದಲ್ಲಿ ಅಸಮಾನರು. ಕವಿಯ ಭಾವಶಕ್ತಿ ಸಾಮಾನ್ಯನಿಗಿಂತ ಹೆಚ್ಚಿರುತ್ತೆ. ಸಾಮಾನ್ಯ ಮಾಡಲಿಕ್ಕಾಗದದ್ದು ಏನು ಅಂದರೆ ಯಾವ ಪ್ರಚೋದನೆಯೂ ಇಲ್ಲದೆ ಚಿಂತಿಸುವ ಮತ್ತು ಭಾವಿಸುವ ಕರ್ಮದಲ್ಲಿ ಹೆಚ್ಚು ಉತ್ಸುಕನಾಗೋದಕ್ಕೆ ಕವಿಗೆ ಸಾಧ್ಯ ಆಗುತ್ತೆ. ಕವಿ ಬರೆಯೋದು ಕವಿಗಳಿಗೆ ಅಲ್ಲ, ಸಾಮಾನ್ಯ ಜನಗಳಿಗಾಗಿ. ಆದ್ದರಿಂದ ಕವಿಯು ತನ್ನ ಕಲ್ಪಿತವಾದ ಮಟ್ಟದಿಂದ ಇಳಿದು ಜನಸಾಮಾನ್ಯರ ಮಟ್ಟಕ್ಕೆ ಇಳಿಬೇಕು. ಸಾಮಾನ್ಯರು ತಮ್ಮನ್ನು ತಾವೇ ಹೇಗೆ ವ್ಯಕ್ತಗೊಳಿಸಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ಕವಿ ತನ್ನನ್ನು ತಾನು ವ್ಯಕ್ತಗೊಳಿಸಿಕೊಳ್ಳಬೇಕು. ಹೀಗಾಗಿ ಕವಿ ಜನಸಾಮಾನ್ಯರ ಭಾಷೆಯನ್ನು ಬಳಸಬೇಕು ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಮುಂದುವರಿಯುತ್ತಾ ವರ್ಡ್ಸ್ವರ್ತ್ ಮತ್ತೊಂದು ಅಂಶಕ್ಕೆ ಬರ್ತಾನೆ. ಕಾವ್ಯದಲ್ಲಿ ವರ್ಣನೆ, ಚಮತ್ಕಾರ, ಶಬ್ದಾಲಂಕಾರ, ಉಕ್ತಿ, ವೈಚಿತ್ರಗಳು ಕಾವ್ಯಕ್ಕೆ ಅನಾವಶ್ಯಕ ಅಂತ ಹೇಳ್ತಾನೆ.
ಈ ಚಮತ್ಕಾರಗಳು, ಶಬ್ದಾಲಂಕಾರ, ಉಕ್ತಿ ವೈಚಿತ್ರ್ಯಗಳು ಬಂದರೂ ಸಹ ಅದು ಕಾವ್ಯದ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತೆ ಅನ್ನೋದನ್ನು ವರ್ಡ್ಸ್ವರ್ತ್ ಒಪ್ಪೋದಿಲ್ಲ. ಅವನ ಲಿರಿಕಲ್ ಬಲ್ಲಾಡ್ಸ್ನಲ್ಲೇ ಸರಳತೆ ಮತ್ತು ಸಹಜವಾಗಿ ಬರೆದಿರುವ ಕಾವ್ಯಗಳು ಓದುಗರಿಗೆ ಆನಂದ ಕೊಡೋದನ್ನು ಅವನು ಒತ್ತಿ ಹೇಳಿದ್ದಾನೆ. ಹೀಗೆ ಮುಂದುವರೆದು ಛಂದಸ್ಸಿನ ಬಗ್ಗೆ ಏನು ಹೇಳಿದ್ದಾನೆ ಅಂದರೆ, ಕಾವ್ಯದ ಉದ್ದೇಶ ಓದುವವನಲ್ಲಿ ಭಾವಾವೇಶದೊಂದಿಗೆ ಹೆಚ್ಚಿನ ಆನಂದವನ್ನು ಉಂಟು ಮಾಡೋದು. ಭಾವಾವೇಶ ಅಂದರೆ ಬುದ್ಧಿಯ ಒಂದು ಅವ್ಯವಸ್ಥಿತವಾದ ಅಸಾಧಾರಣ ಸ್ಥಿತಿ ಅಂತ ಹೇಳಬಹುದು. ಅದರ ಜೊತೆಗೆ ಆನಂದ ಉಂಟು ಮಾಡೋದು ಕಾವ್ಯದ ಉದ್ದೇಶ ಆಗಿರುತ್ತೆ. ಅಂತಹ ಭಾವಾತಿರೇಕವನ್ನು ಬೇರೆಯ ಸಾಧಾರಣ ಭಾವಗಳೊಂದಿಗೆ ಹಣೆದು ಹದಗೊಳಿಸಿ ಸಂಯಮಗೊಳಿಸುವ ಕಾವ್ಯ ಸಫಲತೆಗೆ ಛಂದಸ್ಸು ಕೊಡುಗೆ ನೀಡುತ್ತೆ. ಮುಂದುವರಿಯುತ್ತಾ ಕಾವ್ಯದ ಮೂಲತತ್ವದ ಬಗ್ಗೆ ಮಾತಾಡ್ತಾನೆ. ಯಾವ ಕಲೆಯಲ್ಲೇ ಆಗಲಿ ಒಂದು ಮೂಲತತ್ವ ಅಂತ ಇರುತ್ತೆ. ಕಾವ್ಯ ನೀಡುವ ಸಂತೋಷದ ಮೂಲತತ್ವ ಯಾವುದು ಅನ್ನೋದು ಸಹ ಇಲ್ಲಿ ಅವನು ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಮೂಲತತ್ವವೇ ಮನುಷ್ಯನ ಒಳಗಿನ ಚಟುವಟಿಕೆಗಳಿಗೆಲ್ಲ ಒಂದು ಚಿಲುಮೆ, ಮಹಾ ಚಿಲುಮೆ ಅಂತ ಹೇಳ್ತಾನೆ. ಈ ಮೂಲ ತತ್ವದಿಂದಲೇ ಎಲ್ಲರಲ್ಲಿ ಇರುವ ಪ್ರಣಯಾಸಕ್ತಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಭಾವ ಸಂವೇದನೆಗಳು ಜನಿಸುತ್ತೆ ಅಂತ ಹೇಳ್ತಾನೆ. ಇದೇ ತತ್ವವನ್ನು, ಈ ಮೂಲ ತತ್ವವನ್ನು ಅಂದರೆ ಮಾನವನಿಗೆ ಅವಶ್ಯಕವಾದ ಮೂಲ ತತ್ವವನ್ನು ಛಂದಸ್ಸಿಗೆ ಅನ್ವಯಿಸಿ ಅದು ಹೇಗೆ ಸಂತೋಷವನ್ನು ಕೊಡಲು ಸಮರ್ಥವಾಗಿದೆ ಅನ್ನೋದನ್ನು ಸಹ ವರ್ಡ್ಸ್ವರ್ತ್ ಹೇಳ್ತಾನೆ. ಮತ್ತೆ ಮುಂದುವರೆದು ಈ ಓದುಗನಿಗೆ ಸಂತೋಷ ಹೇಗಾಗುತ್ತೆ ಈ ಕಾವ್ಯ ರಚನೆಯ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ಹೇಳಬೇಕಾದ್ರೆ ಅವನೇನು ಹೇಳ್ತಾನೆ ಅಂದರೆ, ಕಾವ್ಯ ಎನ್ನುವುದು ಕವಿಯ ಆಳವಾದ ಭಾವ ಸಂವೇದನೆಗಳ ಹೊರಹೊಮ್ಮುವಿಕೆ. ಇದು ಯಾವಾಗತ್ತೆ ಅಂದರೆ ಕವಿಯ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿದ್ದಾಗ, ಅಂದರೆ ಬಹುತೇಕ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ರಸಭಾವ ಹುಟ್ಟುತ್ತೆ. ಆ ಸ್ಥಿತಿಯಲ್ಲಿ ರಸಭಾವ ಹುಟ್ಟಿದಾಗ ಕಾವ್ಯ ರಚನೆ ಆರಂಭ ಆಗುತ್ತೆ ಮತ್ತು ಅದೇ ಮನಸ್ಥಿತಿಯಲ್ಲಿ ಆ ರಚನಾ ಕಾರ್ಯ ಮುಂದುವರಿಯುತ್ತೆ. ಈ ಬಗೆಯ ಕಾವ್ಯ ರಚನೆಯಿಂದ ಓದುಗನಿಗೆ ಅತಿ ಹೆಚ್ಚಿನ ಸಂತೋಷವನ್ನು ಕೊಡೋದಕ್ಕೆ ಕವಿ ತನ್ನ ಕಾವ್ಯದ ಮೂಲಕ ಪ್ರಯತ್ನ ಪಡ್ತಾನೆ. ಮತ್ತೆ ಮುಂದುವರೆದು ವರ್ಡ್ಸ್ವರ್ತ್ ವೇದನೆಯ ಕಾವ್ಯ ಮತ್ತು ಸುಖಭಾವದ ಕಾವ್ಯಗಳ ಬಗ್ಗೆ ಸಹ ಎರಡು ಮಾತುಗಳನ್ನು ಹೇಳ್ತಾನೆ. ಕಾವ್ಯವು ಅಗೋಚರವಾದ ರೀತಿಯಲ್ಲಿ ಆಹ್ಲಾದಮಯವಾದ ಭಾವ ಸಂವೇದನೆಯ ತುಮುಲವನ್ನು ಓದುಗನಲ್ಲಿ ಹುಟ್ಟಿಸುತ್ತೆ. ಹಾಗೆಯೇ ತೀವ್ರವಾದ ಭಾವಾವೇಶಗಳ ವರ್ಣನೆಗಳನ್ನು ಕ್ಲೇಶಕರವಾದ ಸಂವೇದನೆಯಲ್ಲಿ ಹದಗೊಳಿಸಿ ಕ್ಲೇಶವನ್ನು ಸಹ ಸುಖದಾಯಕವನ್ನಾಗಿ ಕಾವ್ಯ ಮಾಡುತ್ತೆ. ವ್ಯಥೆಯನ್ನು ಹುಟ್ಟಿಸುವ ಅಂದರೆ ವೇದನೆಯ ಕಾವ್ಯ ಅಥವಾ ಉದ್ರೇಕಗೊಳಿಸುವ ಕಾವ್ಯದಲ್ಲಿ ಈ ಪರಿಣಾಮ ಯಾವಾಗಲೂ ಉಂಟಾಗುತ್ತೆ. ಆದರೆ ಕೇವಲ ಸುಖ ಭಾವಗಳನ್ನು ತೋರಿಸುವ ಮನೋಹರವಾದ ಕಾವ್ಯಗಳು ಓದುಗನಿಗೆ ತೃಪ್ತಿಯನ್ನು ನೀಡುತ್ತೆ, ಆಹ್ಲಾದವನ್ನು ನೀಡುತ್ತೆ. ಪದ್ಯ ಮತ್ತು ಗದ್ಯ ಈ ಎರಡೂ ವರ್ಣನೆಗಳಲ್ಲಿ ವರ್ಣಿತವಾದ ವಸ್ತುಗಳು ಭಾವ ಸಂವೇದನೆಗಳಾಗಲಿ, ನಡೆನುಡಿಯ ರೀತಿಗಳಾಗಲಿ, ಪಾತ್ರಗಳಾಗಲಿ ಎರಡರಲ್ಲೂ ಸಮರ್ಪಕವಾಗಿಯೇ ಇದ್ದರೂ ಸಹ ಪದ್ಯವನ್ನು ಓದುಗರು 100 ಸರಿ ಓದುತ್ತಾರೆ, ಗದ್ಯದಲ್ಲಿರೋದನ್ನು 1 ಸಲ ಓದಿ ನಿಲ್ಲಿಸ್ಬಿಡ್ತಾರೆ. ಹೀಗೆ ಮುಂದುವರೆದು ವರ್ಡ್ಸ್ವರ್ತ್ ಹೇಳ್ತಾನೆ, ತಾನು ಕವನಗಳನ್ನು ಏಕೆ ಪದ್ಯದ ರೂಪದಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾನೆ. ವಸ್ತುಗಳನ್ನು ಜನಸಾಮಾನ್ಯರ ಜೀವನದಿಂದ ಏಕೆ ಆರಿಸಿಕೊಂಡ ಅಂತ ಹೇಳ್ತಾನೆ. ಭಾಷೆ ಏಕೆ ಜನರ ಸಮೀಪದ ಭಾಷೆಗೆ ಹತ್ತಿರ ಇದೆ ಅನ್ನೋದನ್ನು ಹೇಳ್ತಾನೆ. ಈ ಕಾವ್ಯದಲ್ಲಿ, ಕವನ ಸಂಗ್ರಹದಲ್ಲಿರುವ ಕಾವ್ಯಗಳಲ್ಲಿರುವ ದೋಷಗಳನ್ನು ತಿದ್ದಿಕೊಳ್ಳಲು ಶ್ರಮ ವಹಿಸ್ತೀನಿ ಅಂತ ಸಹ ಹೇಳ್ತಾನೆ.
ಆದರೆ ಅದನ್ನು ಒತ್ತಡದಿಂದ ಮಾಡೋದಿಲ್ಲ, ಸ್ವಯಂ ಪ್ರೇರಿತನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಈ ದೋಷ ತಿದ್ದುಕೊಳ್ಳುವ ಕಾರ್ಯಕ್ಕೆ ಕವಿಗೆ ತನ್ನ ಸ್ವಂತ ಭಾವ ಸಂವೇದನೆಗಳೇ ಆಧಾರವಾಗಬೇಕು, ಅವನ ಭಾವಗಳನ್ನೇ ಅವನು ಅವಲಂಬನೆ ಮಾಡಬೇಕು ಅಂತ ಸಹ ಹೇಳ್ತಾನೆ. ಬಹಳಷ್ಟು ಸಲ ವಿಮರ್ಶಕ ಕವಿಗಿಂತಲೂ ಹೆಚ್ಚು ತಪ್ಪುಗಳನ್ನು ಮಾಡ್ತಾನೆ. ಕವಿಯ ಶ್ರದ್ಧೆಯಿಂದ ಮೂಡಿದ ಭಾವ ಸಂವೇದನೆಗಳನ್ನು ವಿಮರ್ಶಕ ಬಹಳ ಲಘುವಾಗಿ ಪರಿಗಣಿಸಬಹುದು ಅಂತ ಹೇಳ್ತಾನೆ. ಕಾವ್ಯದ ಭಾಷೆ ಜನಜೀವನದ ನಿಜವಾದ ಭಾಷೆಗೆ ಸಮೀಪವಾಗಿರಬೇಕು ಅನ್ನುವ ತತ್ವವನ್ನು ಸರಿ ಇಲ್ಲ ಅನ್ನೋರಿಗೆ ಉದಾಹರಣೆಯನ್ನು ನೀಡ್ತಾನೆ. 2 ಪದ್ಯಗಳನ್ನು ನೀಡ್ತಾನೆ, ಇಂಗ್ಲಿಷ್ ಪದ್ಯಗಳನ್ನು. ಒಂದರಲ್ಲಿ ಸಹಜ ಭಾಷೆ, ಭಾವ, ಛಂದಸ್ಸುಗಳು ಉತ್ತಮವಾಗಿದ್ದರೂ ಅಥವಾ ಓಕೆ ಅನ್ನೋ ಥರ ಇದ್ರೂ ವಸ್ತು ಕಳಪೆಯಾಗಿರೋದ್ರಿಂದ ಅದನ್ನು ಯೋಗ್ಯತೆ ಇಲ್ಲದ ಕವನ ಅಂತಾನೆ. ಅದೇ ಮತ್ತೊಂದು ಕವನ ಸಹಜವಾದ ಭಾಷೆ, ಭಾವ, ಛಂದಸ್ಸು ಓಕೆ ಆಗಿದ್ದು, ಸರಿಯಾಗಿದ್ದು, ವಸ್ತು ಸಹ ಉತ್ತಮವಾಗಿರೋದ್ರಿಂದ ಅದನ್ನು ಸುಂದರ ಕವನ ಅಂತ ಹೇಳ್ತಾನೆ. ಆದ್ದರಿಂದ ಕಾವ್ಯದ ವಸ್ತು ಬಹಳ ಮುಖ್ಯ ಅನ್ನೋದನ್ನು ಇಲ್ಲಿ ಅವನು ಪ್ರತಿಪಾದಿಸುತ್ತಾನೆ. ತನ್ನ ಲೇಖನದ ಕೊನೆಯಲ್ಲಿ ಅಂತಿಮವಾಗಿ ಏನು ಹೇಳ್ತಾನೆ ಅಂದರೆ, ಕಾವ್ಯವು ಶಬ್ದ ವೈಚಿತ್ರ್ಯದಿಂದಲೂ ವಿಶಿಷ್ಟವಾದ ಪದರಚನಾ ಕೌಶಲ್ಯದಿಂದ ಉಂಟಾಗೋದು ಅಂತ ಹೇಳೋದನ್ನು ಅವನು ತಿರಸ್ಕರಿಸ್ತಾನೆ. ಕೇವಲ ವಿಶಿಷ್ಟ ಪದಗಳಿಂದ ಕಾವ್ಯ ಉತ್ತಮವಾಗುವುದಿಲ್ಲ ಅಂತ ಹೇಳ್ತಾನೆ. ಎಲ್ಲ ರಾಷ್ಟ್ರಗಳ ಆದಿಕವಿಗಳು ಆರಂಭದಲ್ಲಿ ನಿಜವಾದ ಘಟನೆಗಳಿಂದ ಪ್ರೇರಿತರಾಗಿ ಭಾವಾವೇಶದಿಂದ ಕಾವ್ಯ ರಚನೆ ಮಾಡಿದ್ರು. ಅದು ಸ್ವಾಭಾವಿಕ ಅನ್ನೋ ರೀತಿಯಲ್ಲಿ ಸಾಮಾನ್ಯ ಮನುಷ್ಯರಂತೆ ಬರೆದ್ರು, ಭಾವ ಸಂವೇದನೆಗಳಿಗೆ ಒಳಗಾಗಿ ಬರೆದ್ರು. ಆದ್ದರಿಂದ ಆ ಆದಿಕವಿಗಳ ಭಾಷೆ ಸಹಜವೂ ಸಾಂಕೇತಿಕವೂ ಧೀರವೂ ಆಗಿತ್ತು. ಆದರೆ ನಂತರದ ಯುಗಗಳಲ್ಲಿ ಕವಿಗಳು ಕೀರ್ತಿಗೆ ಮನಸೋತು ಹಿಂದಿನ ಕಾವ್ಯಗಳಲ್ಲಿ ಮೂಡಿರುವ ಭಾವಾವೇಶವನ್ನು ಮತ್ತು ಆ ತರಹದ ಪರಿಣಾಮವನ್ನು ಉಂಟು ಮಾಡುವ ಬಯಕೆಯಿಂದ ಸಾಂಕೇತಿಕ ರೂಪವಾದ ಅಲಂಕಾರಗಳನ್ನು, ಉಕ್ತಿ ವೈಚಿತ್ರಗಳನ್ನು ಯಾಂತ್ರಿಕವಾಗಿ ಪ್ರಯೋಗಿಸುತ್ತಾ ಬಂದರು. ಕಾವ್ಯದ ಭಾಷೆ ಕೃತಕವಾಗಿ ಬಿಡ್ತು. ಇಂತಹದ್ದನ್ನು ಓದುವ ಓದುಗನಲ್ಲಿ ಒಂದು ರೀತಿಯ ಕ್ಷುಬ್ಧವೂ ವಿಜಾತಿಯೂ ಆದ ಮನಸ್ಥಿತಿ ಉಂಟಾಯಿತು. ಶಬ್ದ ಚಮತ್ಕಾರದಿಂದ ಅಲ್ಪಾಹ್ಲಾದ ಉಂಟಾಗುತ್ತೆ ಅನ್ನೋ ಒಂದು ಭ್ರಮೆ ಬೆಳೀತಾ ಬಂತು. ಕವಿ ತನ್ನನ್ನು ಓದುಗ ಗೌರವಿಸಿ ಪೂಜಿಸಬೇಕು ಎಂಬ ಅಧಿಕಾರ ವಾಣಿ ಅವನ ಕಾವ್ಯಗಳಲ್ಲಿ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಪ್ರಕೃತಿಯಿಂದಲೂ ಜೀವನದಿಂದಲೂ ಕಾವ್ಯವನ್ನು ಹಾಗೂ ತಮ್ಮನ್ನು ಕವಿಗಳು ದೂರ ಮಾಡಿಕೊಳ್ಳತೊಡಗಿದರು. ಈ ಸತ್ಯವನ್ನು ಓದುಗರು ಆದಿಕವಿಗಳ ಕಾವ್ಯಗಳನ್ನು ಹಾಗೂ ಈಗಿನ ಕಾಲದ ಪಂಡಿತ ಕವಿಗಳ ಕಾವ್ಯಗಳನ್ನು ಓದಿ ಹೋಲಿಸಿ ಉದಾಹರಣೆಗಳ ಮೂಲಕ ತಿಳ್ಕೋಬಹುದು ಅಂತ ಹೇಳಿ ತನ್ನ ಲೇಖನವನ್ನು ವರ್ಡ್ಸ್ವರ್ತ್ ಮುಗಿಸಿದ್ದಾನೆ. ಲೇಖನದ ಕುರಿತು ನಾವು ಯಾವ ರೀತಿಯ ವಿವೇಚನೆ ಮಾಡಬಹುದು ಅಂದರೆ, ಒಂದು ಸಾರಾಂಶ ಏನು ಅಂತ ಅಂದರೆ, ವರ್ಡ್ಸ್ವರ್ತ್ ತನ್ನ ಲಿರಿಕಲ್ ಬ್ಯಾಲೆಟ್ಸ್ ಎಂಬ ಭಾವಗೀತೆಗಳ 2ನೆಯ ಮುದ್ರಣಕ್ಕೆ ಬರೆದ ಮುನ್ನುಡಿ ಅಥವಾ ಪ್ರಿಫೇಸ್, ಈ ಪ್ರಿಫೇಸ್ನ ಸಂಗ್ರಹನ ಪ್ರೊಫೆಸರ್ ಜಿ ಗುಂಡಪ್ಪನವರು ಕನ್ನಡಕ್ಕೆ ಕಾವ್ಯ ಮತ್ತು ಕಾವ್ಯ ಶಬ್ದ ರೀತಿ ಅಂತ ಭಾಷಾಂತರ ಮಾಡಿದ್ದಾರೆ. ಕಾವ್ಯ ಶಬ್ದ ರೀತಿ ಅಂದರೆ ಕಾವ್ಯದಲ್ಲಿ ಬಳಸುವ ಭಾಷೆ. ಈ ಲೇಖನದಲ್ಲಿ ಕವಿ, ಕಾವ್ಯವಸ್ತು, ಕಾವ್ಯತತ್ವ, ಛಂದಸ್ಸು, ಕಾವ್ಯ ಭಾಷೆ ಈ ಎಲ್ಲದರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವಿಲಿಯಂ ವರ್ಡ್ಸ್ವರ್ತ್ ಮಂಡಿಸಿದ್ದಾನೆ.
ಈ ಲೇಖನದಲ್ಲಿ ಕೆಲವು ವಿರೋಧಾಭಾಸ ಇದೆ ಅಂತ ಕೋಲರಿಜ್ ಟೀಕಿಸಿದ್ರೂ ಸಹ ಎಲ್ಲರೂ ಸ್ವೀಕರಿಸಬೇಕಾದ ಹಲವಾರು ಅಂಶಗಳಿವೆ ಅನ್ನೋದು ಸಹ ಹೇಳಿದ್ದಾನೆ. ಒಂದು ನಿಗೂಢ ಸತ್ಯವನ್ನು ಕಾವ್ಯದ ಬಗ್ಗೆ ಈ ಲೇಖನ ಹೇಳುತ್ತೆ. ಜನಸಾಮಾನ್ಯರು ಆಡುವ ಮಾತಿಗೆ ಕಾವ್ಯಯೋಗದ ಕಾಂತಿಯನ್ನು ನೀಡಿರುವ ಈ ವಿಲಿಯಂ ವರ್ಡ್ಸ್ವರ್ತ್ ಔದಾರ್ಯ ಬಹಳ ದೊಡ್ಡದು ಅಂತ ಹೇಳಬಹುದು. ಇನ್ನು ಈ ಲೇಖನದಲ್ಲಿ ಕವಿ, ಕಾವ್ಯದ ವಸ್ತು ಮತ್ತು ಉದ್ದೇಶ ಇವುಗಳ ಬಗ್ಗೆ ಏನು ಹೇಳಿದ್ದಾನೆ ಅನ್ನೋದನ್ನು ಕೆಲವೇ ವಾಕ್ಯಗಳಲ್ಲಿ ಹೇಳೋದಾದರೆ, ಭಾವೋದ್ದೀಪ್ತಿ ಉಂಟಾದಾಗ ಜನ ಆಡುವ ಭಾಷೆ ಜೀವಂತ ಭಾಷೆ. ಇದನ್ನು ಈ ರೀತಿಯನ್ನು ಛಂದಸ್ಸಿನಲ್ಲಿ ಅಳವಡಿಸಿದರೆ ಕಾವ್ಯ ಓದುಗನಿಗೆ ಸಂತೋಷ ನೀಡುತ್ತೆ. ಸಾಮಾನ್ಯ ಜೀವನದ ಪ್ರಸಂಗಗಳನ್ನು, ಸನ್ನಿವೇಶಗಳನ್ನು ಕಥಾವಸ್ತುವಾಗಿ ಆರಿಸಿಕೊಳ್ಳಬೇಕು. ಅನಾವಶ್ಯಕವಾದ ವರ್ಣನೆ, ಅಲಂಕಾರಗಳು ಬೇಕಾಗಿಲ್ಲ. ಗೌರವ ಪ್ರತಿಷ್ಠೆಗಳಿಗೆ ಅಂಟಿಕೊಂಡ ಕವಿಗಳು ಜೀವಂತ ಭಾಷೆಗೆ ಬದಲಾಗಿ ಕೃತಕವಾದ ಭಾಷಾ ವೈಖರಿಯನ್ನು ಪ್ರದರ್ಶಿಸ್ತಾರೆ. ಗಾದೆಗಳು, ಜನಪದ ಸಾಹಿತ್ಯ ಅತ್ಯುತ್ತಮವಾದದ್ದು ಅಂತ ವರ್ಡ್ಸ್ವರ್ತ್ ಈ ಲೇಖನದಲ್ಲಿ ಹೇಳ್ತಾನೆ. ಸಾಮಾನ್ಯ ಮಾನವನಿಗಿಂತ ಕವಿಯಲ್ಲಿ ಹೆಚ್ಚಿನ ಸಂವೇದನಾ ಶಕ್ತಿ ಇರೋದರಿಂದ, ಕವಿಯ ಆಲೋಚನೆ ಆಳವಾದುದರಿಂದ, ಅಪಾರ ಅನುಭವ ಇರೋದರಿಂದ ಉತ್ತಮ ಕಾವ್ಯ ಹುಟ್ಟುತ್ತೆ ಅಂತ ವರ್ಡ್ಸ್ವರ್ತ್ ಹೇಳಿದ್ದಾನೆ. ಇಂತಹ ಕಾವ್ಯ ಓದೋದ್ರಿಂದ ಓದುಗನಿಗೆ ಭಾವ ಸಂತೋಷ ಉಂಟಾಗುತ್ತೆ. ಆದ್ದರಿಂದ ಅವನ ಮನಸ್ಸಿನ ಒಲವು, ಪ್ರೀತಿ, ಅಭಿರುಚಿಗಳು ಬಲಗೊಳ್ಳುತ್ತೆ ಮತ್ತು ಉತ್ತಮಗೊಳ್ಳುತ್ತೆ ಎನ್ನುವುದು ವರ್ಡ್ಸ್ವರ್ತ್ ಈ ಲೇಖನದ ಮೂಲಕ ತನ್ನ ಚಿಂತನೆಯನ್ನು ಪ್ರತಿಪಾದಿಸಿದ್ದಾನೆ. ಇನ್ನು ಕಾವ್ಯದ ಶಬ್ದ ರೀತಿ ಕುರಿತು ಏನು ಹೇಳಿದ್ದಾನೆ ಅಂದರೆ, ಕಾವ್ಯದ ಶಬ್ದ ರೀತಿ ಅಂದರೆ ಇಂಗ್ಲೀಷ್ನಲ್ಲಿ ಪೊಯೆಟಿಕ್ ಡಿಕ್ಷನ್, ಅಂದರೆ ಕಾವ್ಯದಲ್ಲಿ ಬಳಸುವ ಭಾಷೆ. ಅದರ ಬಗ್ಗೆ ಏನು ಹೇಳ್ತಾನೆ ಅಂದರೆ, ಉಕ್ತಿ ವೈಚಿತ್ರದ ವಿಶಿಷ್ಟ ಭಾಷೆ ಕಾವ್ಯಕ್ಕೆ ಸಲ್ಲದು ಅಂತ ಹೇಳಿದ್ದಾನೆ. ಕಾವ್ಯದ ಭಾಷೆ ಆದಷ್ಟು ಮಟ್ಟಿಗೆ ಜನರಾಡುವ ಜೀವಂತ ಭಾಷೆಯ ಸಮೀಪಕ್ಕೆ ಇರಬೇಕು ಅಂತ ಹೇಳ್ತಾನೆ. ಅನಾವಶ್ಯಕವಾದ ವರ್ಣನೆಗಳು ಬೇಡವೇ ಬೇಡ. ಭಾವನೆಗಳು ವಸ್ತುವಿನ ವಿಷಯದ ಬೆಲೆಗೆ ಅನುಗುಣವಾದ ಭಾಷೆಯಲ್ಲಿ ಉಕ್ತವಾಗಬೇಕು. ಈ ಮುಕ್ತಿ ವೈಚಿತ್ರದ ಪದಪುಂಜಗಳಿಂದ ಮತ್ತು ಅಲಂಕಾರಗಳಿಂದ ತಾನು ದೂರವಾಗಿದ್ದೀನಿ ಅಂತ ಹೇಳಿದ್ದಾನೆ. ಈ ಉಕ್ತಿ ವೈಚಿತ್ರಗಳನ್ನು ಕವಿಗಳು, ಅದರಲ್ಲೂ ಕೀಳು ಕವಿಗಳು ಅಂತ ಹೇಳ್ತಾನೆ ಅವನು, ಈ ಕೀಳು ಕವಿಗಳು ತಪ್ಪಾಗಿ ಉಪಯೋಗಿಸಿ ಅವುಗಳನ್ನು ಚರ್ವಣ ಮಾಡಿ ಅವುಗಳನ್ನು ಕೇಳಲು ಅಸಹ್ಯ ತರುವಂತೆ ಮಾಡ್ತಾರೆ ಅಂತ ಸಹ ಹೇಳ್ತಾನೆ. ಗದ್ಯ ಭಾಷೆಗೂ ಛಂದಸ್ಸುಳ್ಳ ಪದ್ಯ ಭಾಷೆಗೂ ಅಂತಹ ವ್ಯತ್ಯಾಸ ಇರೋದಿಲ್ಲ. ಅವೆರಡರ ಶರೀರಗಳು ಒಂದೇ, ಶಬ್ದಗಳು ಒಂದೇ, ಒಲವು ಆಸೆಗಳು ಒಂದೇ ಅಂತ ವರ್ಡ್ಸ್ವರ್ತ್ ಹೇಳಿದ್ದಾನೆ. ಕಾವ್ಯಕ್ಕೆ ವಸ್ತು ಮತ್ತು ಭಾಷೆ ಬಹಳ ಮುಖ್ಯ. ಈ ಅಲಂಕಾರ ರೂಪಕಗಳು ಅದನ್ನು ಉತ್ತಮವಾಗಿಸುತ್ತೆ ಅಷ್ಟೇ. ಕವಿ ವಿವೇಕದಿಂದ, ಪ್ರಾಮಾಣಿಕತೆಯಿಂದ ವಸ್ತು ಮತ್ತು ಭಾಷೆಯನ್ನು ಆಯ್ಕೆ ಮಾಡಿ ಕಾವ್ಯವನ್ನು ರಚಿಸಬೇಕು. ಆಗ ರೂಪಕಗಳಿಂದ, ಅಲಂಕಾರಗಳಿಂದ ಆ ಕಾವ್ಯಕ್ಕೆ ಜೀವಶಕ್ತಿ ಬರುತ್ತೆ ಅಂತ ಹೇಳ್ತಾನೆ. ಇನ್ನು ಮುಂದುವರೆದು ಕವಿ ಎಂದರೇನು ಎನ್ನುವುದ್ರ ಬಗ್ಗೆ ಸಹ ತನ್ನ ಲೇಖನದಲ್ಲಿ ವರ್ಡ್ಸ್ವರ್ತ್ ವಿವರಿಸಿದ್ದಾನೆ. ಕವಿ ಎಂದರೇನು, ಆತನ ವ್ಯವಹಾರ ಯಾರೊಡನೆ ನಡೆಯುತ್ತೆ, ಆತನಿಂದ ಯಾವ ರೀತಿಯ ಭಾಷೆಯನ್ನು ಓದುಗರು ನಿರೀಕ್ಷಿಸ್ತಾರೆ, ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸಿದ್ದಾನೆ ವರ್ಡ್ಸ್ವರ್ತ್. ಏನು ಹೇಳ್ತಾನೆ ಅಂದರೆ, ಕವಿ ಸಹ ಒಬ್ಬ ಮನುಷ್ಯ, ಆದರೆ ಸಾಮಾನ್ಯನಿಗಿಂತ ಹೆಚ್ಚು ಸಂವೇದನಾ ಶಕ್ತಿಯನ್ನು, ಹೆಚ್ಚಿನ ಉತ್ಸುಕತೆಯನ್ನು ಹೊಂದಿರುತ್ತಾನೆ ಮತ್ತು ಕೋಮಲ ಹೃದಯವನ್ನು ಹೊಂದಿರುತ್ತಾನೆ.
ಕವಿಗೆ ಮಾನವ ಸ್ವಭಾವದ ಅರಿವು ಹೆಚ್ಚಾಗಿರುತ್ತೆ. ಕಣ್ಮುಂದೆ ಏನು ಕಾಣಿಸ್ತಾ ಇರುತ್ತಲ್ಲ ಅದರ ಅನುಭವವನ್ನು ಇತರರಿಗಿಂತ ಹೆಚ್ಚು ಪಡೆಯುತ್ತಾನೆ. ಇಲ್ಲದಿರುವ ವಸ್ತುಗಳನ್ನು ಕಣ್ಮುಂದೆ ಕಾಣಿಸುವ ಹಾಗೆ ಭಾವಾವೇಶವನ್ನು ಹೊಂದುವ ಶಕ್ತಿಯನ್ನು ಕವಿ ಪಡೆದಿರ್ತಾನೆ ಮತ್ತು ಆ ಅನುಭವವನ್ನು ತನ್ನ ಅಭ್ಯಾಸ ಬಲದಿಂದ ತಾನು ಏನನ್ನು ಚಿಂತಿಸ್ತಾನೋ, ಏನನ್ನು ಅನುಭವಿಸ್ತಾನೋ ಆ ಅನುಭವವನ್ನು ಮಾತಿನಲ್ಲಿ ಹೇಳುವ ಶಕ್ತಿಯನ್ನು ಸಾಮಾನ್ಯವನಿಗಿಂತ ಕವಿ ಹೆಚ್ಚಾಗಿ ಹೊಂದಿರ್ತಾನೆ. ಕವಿ ಯಾರ ಭಾವಾನುಭವಗಳನ್ನು ವರ್ಣಿಸ್ತಾನೋ ಅವರ ಸಮೀಪಕ್ಕೆ ಆದಷ್ಟು ತನ್ನ ಭಾವಾನುಭವಗಳನ್ನು ತರಬೇಕು ಅಂತ ಆಶಿಸ್ತಾನೆ. ಕಾವ್ಯದ ಗುರಿ ಸತ್ಯ, ವೈಯಕ್ತಿಕವಾದ ಅಥವಾ ಪರಿಮಿತವಾದ ಸತ್ಯ ಅಲ್ಲ, ಪ್ರಾಯೋಗಿಕವಾದ ಸತ್ಯ, ಬಾಹ್ಯ ಪ್ರಮಾಣಗಳ ಮೇಲೆ ನಿಂತಿರುವ ಸತ್ಯ ಅಲ್ಲ. ಭಾವಾವೇಶದ ಮೂಲಕ ಹೃದಯದೊಳಗೆ ಪ್ರವೇಶ ಮಾಡುವ ಸತ್ಯ, ಇದು ಕಾವ್ಯದ ಗುರಿ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಈ ಸತ್ಯವು ತನಗೆ ತಾನೇ ಪ್ರಮಾಣ ಆಗುತ್ತೆ. ಕಾವ್ಯವು ಮಾನವನ ಮತ್ತು ಪ್ರಕೃತಿಯ ಪ್ರತೀಕ ಅಂತ ಹೇಳ್ತಾನೆ. ಕಾವ್ಯವನ್ನು ಓದಿದ ಓದುಗನಿಗೆ ತಕ್ಷಣ ಸಂತೋಷವನ್ನುಂಟು ಮಾಡಬೇಕು ಎನ್ನುವ ನಿಬಂಧನೆಗೆ ಒಳಪಟ್ಟು ಕವಿ ಬರೀತಾನೆ. ಕವಿಯಾಗಲಿ ಸಾಮಾನ್ಯನಾಗಲಿ ಯಾವುದರಿಂದ ಅರಿವನ್ನು ಪಡೆಯುತ್ತಾನೋ, ಅನುಭವಿಸುತ್ತಾನೋ, ಬಾಳುತ್ತಾನೋ, ಚಲಿಸುತ್ತಾನೋ ಆ ಅಮೂಲ್ಯವಾದ ತತ್ವವಾದ ಆನಂದಕ್ಕೆ ಮಾನ್ಯತೆಯನ್ನು ವರ್ಡ್ಸ್ವರ್ತ್ ನೀಡ್ತಾನೆ. ಸಂತೋಷ ಹುಟ್ಟಿಸದ ಯಾವ ವಿಷಯವೂ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಕವಿಯ ಕೆಲಸ ಆದರೂ ಏನು? ಮಾನವನಿಗೆ ಅಂದರೆ ಓದುಗನಿಗೆ ಆನಂದ ನೀಡೋದೇ ಕವಿಯ ಉದ್ದೇಶ. ಸಾಮಾನ್ಯ ಮನುಷ್ಯ ತನ್ನ ಜೀವನದಲ್ಲಿ ಕಂಡುಕೊಳ್ಳುವ ಅರಿವು, ಅವನಿಗಿರುವ ದೃಢ ವಿಶ್ವಾಸ, ಅವನ ಸ್ಫೂರ್ತಿ ಸೆಲೆಗಳು ಇವೆಲ್ಲವೂ ಕವಿಗೆ ವಸ್ತುಗಳಾಗತ್ತೆ ಅಂತ ಹೇಳ್ತಾನೆ. ಹಾಗೆ ಕವಿ ಮತ್ತು ವಿಜ್ಞಾನಿ ಇಬ್ಬರ ಜ್ಞಾನವೂ ಸಂತೋಷದಾಯಕವೇ ಅಂತ ಹೇಳ್ತಾನೆ. ವಿಜ್ಞಾನಿ ಲೋಕಕ್ಕೆ ಉಪಕಾರವಾಗಬಹುದು ಅಂತ ಸತ್ಯವನ್ನು ಅರಸುತ್ತಾನೆ, ಹುಡುಕ್ತಾನೆ. ಆದರೆ ಕವಿ ಒಂದು ಹಾಡು ಹಾಡ್ತಾನೆ. ಆ ಹಾಡಿನಲ್ಲಿ ಓದುಗರು ಮಾನವ ಕುಲ ಭಾಗಿಯಾಗುತ್ತೆ. ಆದ್ದರಿಂದ ಕಾವ್ಯ ಎಲ್ಲ ಜ್ಞಾನದ ಉಸಿರು ಮತ್ತು ಆತ್ಮ ಅಂತ ಹೇಳ್ತಾನೆ. ಮತ್ತೆ ಕವಿ ಯಾರು ಅಂದರೆ ಭೂಮಿಯ ಎಲ್ಲ ಭಾಗಗಳಲ್ಲಿ ಎಲ್ಲ ಕಾಲಗಳಲ್ಲಿ ಹರಡಿರುವ ಮಾನವ ಸಮಾಜದ ಸಾಮ್ರಾಜ್ಯವನ್ನು ತನ್ನ ಭಾವ ಸಂವೇದನೆಯಿಂದ ಜ್ಞಾನದಿಂದ ಒಟ್ಟುಗೂಡಿಸಿ ಉದ್ಧರಿಸ್ತಾನೆ ಕವಿ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಕಾವ್ಯಕ್ಕೆ ವಸ್ತುಗಳು ಎಲ್ಲೆಲ್ಲೂ ಇರುತ್ತೆ. ಅಲ್ಲೆಲ್ಲ ತನ್ನ ಒಲವಿನ ಲೋಕವನ್ನು ಕವಿ ಕಾಣ್ತಾನೆ. ಆದ್ದರಿಂದ ಕಾವ್ಯ ಎಲ್ಲ ಜ್ಞಾನಗಳ ಆದಿ ಮತ್ತು ಅಂತ್ಯ. ಮಾನವನ ಹೃದಯ ಎಷ್ಟು ಅಮರವೋ ಕಾವ್ಯವು ಅಷ್ಟೇ ಅಮರವಾದದ್ದು ಅಂತ ಹೇಳ್ತಾನೆ. ವಿಜ್ಞಾನಿಗಳು ತಮ್ಮ ಪರಿಶ್ರಮದಿಂದ ವಾಸ್ತವ ಕ್ರಾಂತಿಯನ್ನು ಉಂಟು ಮಾಡಿದ್ರೆ ಕವಿಯು ವಿಜ್ಞಾನಿಯ ಹೆಜ್ಜೆಯನ್ನು ಅನುಸರಿಸಲು ಸಿದ್ಧನಾಗಿರ್ತಾನೆ. ಅಷ್ಟೇ ಅಲ್ಲದೆ ಕವಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಆ ಭಾವ ಪ್ರವಾಹವನ್ನು ವಿಜ್ಞಾನ ಪ್ರಪಂಚಕ್ಕೂ ಕೊಂಡೊಯ್ಯಲು ಸಮರ್ಥನಾಗ್ತಾನೆ. ಆದ್ದರಿಂದಲೇ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಖನಿಜ ಶಾಸ್ತ್ರಗಳಲ್ಲಿರುವ ವಿಶೇಷ ಸಂಶೋಧನೆಗಳು ಕವಿಗೆ ವಸ್ತುಗಳು ಆಗಿಬಿಡುತ್ತೆ. ಹಾಗೆ ಮುಂದುವರೆದು ಏನು ಹೇಳ್ತಾನೆ ಅಂದರೆ ವರ್ಡ್ಸ್ವರ್ತ್, ಕಾವ್ಯ ಭಾಷೆಯು ಜೀವನ ಪ್ರಕೃತಿಯ ನಿಜವಾದ ಭಾಷೆಯಿಂದ ದೂರವಾಗಿಬಿಟ್ಟಿದೆ. ಅದು ಪಂಡಿತ ಭಾಷೆ ಆಗಿ ಹೋಗ್ತಾ ಇರೋದು ಈ ಒಂದು ಸ್ಥಿತಿ ದೋಷ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಈ ಥರ ಇರಬಾರ್ದು ಅಂತ ಹೇಳ್ತಾನೆ. ಸಾಮಾನ್ಯ ಗುಣದಲ್ಲಿ ಮಾನವನು ಕವಿಯು ಸಮಾನವಾಗೇ ಇರ್ತಾರೆ. ಆದರೆ ಭಾವಶಕ್ತಿಯ ಪ್ರಮಾಣದಲ್ಲಿ ಅಸಮಾನರಾಗಿರ್ತಾರೆ. ಕವಿ ಇಲ್ಲಿ ಹೆಚ್ಚು ಭಾವಶಕ್ತಿ ಉಳ್ಳವನಾಗಿರ್ತಾನೆ, ಹೆಚ್ಚು ಉತ್ಸುಕನಾಗಿರ್ತಾನೆ. ತನ್ನಲ್ಲುಂಟಾದ ಚಿಂತನೆ ಮತ್ತು ಭಾವನೆಗಳನ್ನು ತೋರಿಸುವುದರಲ್ಲಿ ಕವಿಗೆ ಹೆಚ್ಚು ಸಾಮರ್ಥ್ಯ ಇರುತ್ತೆ.
ಹಾಗೆ ಕವಿ ಬರೆಯೋದು ಕವಿಗಳಿಗೆ ಮಾತ್ರವಲ್ಲ, ಜನಗಳಿಗಾಗಿ. ಆದುದರಿಂದ ಕವಿ ತನ್ನ ಕಲ್ಪಿತವಾದ ಗಾದಿಯಿಂದ ಇಳಿದು ಜನರ ಮಟ್ಟಕ್ಕೆ ಇಳಿಬೇಕು. ಅವನು ಜನರ ಜೀವನದ ನಿಜವಾದ ಭಾಷೆಯಿಂದ ತನ್ನ ಕಾವ್ಯ ಭಾಷೆಯನ್ನು ಆರಿಸಿಕೊಳ್ಳಬೇಕು ಅಂತ ವರ್ಡ್ಸ್ವರ್ತ್ ತನ್ನ ಅಭಿಪ್ರಾಯವನ್ನು ಹೇಳಿದ್ದಾನೆ. ಇನ್ನು ಕಾವ್ಯದಲ್ಲಿ ಛಂದಸ್ಸಿನ ಬಳಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವರ್ಡ್ಸ್ವರ್ತ್ ತನ್ನದೇ ಆದ ಅಭಿಪ್ರಾಯವನ್ನು ಈ ಲೇಖನದಲ್ಲಿ ಕೊಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ಛಂದಸ್ಸಿನ ವಿಶೇಷ ಲಕ್ಷಣ ಅಂದರೆ ಅದು ಕ್ರಮಬದ್ಧವಾಗಿ ಹಾಗೂ ಸಮರೂಪವಾಗಿ ಇರೋದೇ ಅದರ ವಿಶೇಷ ಲಕ್ಷಣ. ಕವಿ ತನ್ನ ಭಾವನೆಗಳನ್ನು, ಅನುಭವವನ್ನು ಯಾವ ರೂಪಕಗಳಿಂದ, ಯಾವ ಶಬ್ದ ರೀತಿಯಿಂದ ವರ್ಣಿಸುತ್ತಾನೆ ಎಂಬುದು ಕವಿಯ ಸಾಮರ್ಥ್ಯಕ್ಕೆ ಸೇರಿದ್ದು. ಛಂದಸ್ಸಿನ ವಿಷಯದಲ್ಲಿ ಮಾತ್ರ ಕವಿ ಮತ್ತು ಓದುಗ ಇಬ್ಬರು ತಮ್ಮಿಚ್ಛೆಯಂತೆ ಅದನ್ನು ಇಷ್ಟಪಡ್ತಾರೆ ಮತ್ತು ಸ್ವೀಕರಿಸ್ತಾರೆ. ಛಂದಸ್ಸು ತನ್ನ ಸ್ವಗುಣ ಸಾಮರ್ಥ್ಯದಿಂದ ಸಂತೋಷವನ್ನು ಅಧಿಕಪಡಿಸುತ್ತೆ ಓದುಗನಲ್ಲಿ. ಛಂದಸ್ಸಿನ ರಚನೆ ಅಂದರೆ ಒಂದು ಯೋಗ್ಯವಾದ ಶೈಲಿ, ಚಮತ್ಕಾರಗಳು, ಶಬ್ದಾಲಂಕಾರಗಳು, ಉಕ್ತಿ ವೈಚಿತ್ರಗಳು ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನ ಇವುಗಳಿಂದ ಮಾತ್ರ ಕಾವ್ಯದ ಶ್ರೇಷ್ಠತೆ ಹೆಚ್ಚುತ್ತೆ ಅನ್ನೋ ಅಭಿಪ್ರಾಯ ಪಡುತ್ತಾರೆ. ಅದನ್ನು ವರ್ಡ್ಸ್ವರ್ತ್ ಅಲ್ಲಗಳಿತಾನೆ. ತನ್ನ ಕಾವ್ಯಗಳಲ್ಲಿ ಸರಳವಾದ ವಸ್ತುಗಳು, ಸರಳ ಶೈಲಿ ಮೊದಲಾದವುಗಳನ್ನು ಸರಳವಾಗಿ ಬಳಸಿದ್ರೂ ಸಹ ಓದುಗರಿಗೆ ಆನಂದ ಕೊಡೋದನ್ನು ನೆನೆಸ್ಕೋತಾನೆ. ಛಂದಸ್ಸಿನ ನಿಜವಾದ ಪ್ರಯೋಜನ ಅಂದರೆ ಕಾವ್ಯವನ್ನು ಓದುವಾಗ ಓದುಗನಲ್ಲಿ ಭಾವಾವೇಶದೊಂದಿಗೆ ಆನಂದ ಸಹ ಹೆಚ್ಚು ಮಾಡೋದು. ಜನರ ವಾಸ್ತವವಾದ ಭಾಷೆಯನ್ನು ಉದ್ದೇಶಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಬಾಗಿಸಿಕೊಂಡು ಒಂದು ರೀತಿಯ ಭಾವಲೋಕವನ್ನು ಸೃಷ್ಟಿಸೋದೇ ಛಂದಸ್ಸಿನ ಕಾರ್ಯ. ಅದರಿಂದ ಭಾಷೆಯ ನೈಜತನ ಮಾಯವಾಗುವುದಿಲ್ಲ. ಆದರೆ ಅದರ ಲಾಭ ಏನು ಅಂದರೆ, ದುಃಖಕರ ಸನ್ನಿವೇಶಗಳು ಮತ್ತು ಆ ಮನೋಭಾವನೆಗಳನ್ನು ಗದ್ಯದಲ್ಲಿ ಓದುವುದಕ್ಕಿಂತ ಛಂದಸ್ಸಿನ ರಚನೆಯಲ್ಲಿ ಓದಿದರೆ ಓದುಗನಿಗೆ ಸಹಿಸಿಕೊಳ್ಳಲು ಸುಲಭ ಆಗುತ್ತೆ. ಛಂದಸ್ಸಿನ ಬರಹಕ್ಕೆ ಒಂದು ಸೊಗಸು, ಆಕರ್ಷಣೆ ಇರುತ್ತೆ. ಅದು ಭಾವದ ಉದ್ವೇಗವನ್ನು ತಡೆಯುತ್ತೆ. ಒಳ್ಳೆಯ ಪದ್ಯದ ಛಂದಸ್ಸು ನಿರೀಕ್ಷಣೆಯ ತೃಪ್ತಿ, ಅನಿರೀಕ್ಷಿತತೆ ಎರಡನ್ನೂ ಸಂಗಮಿಸಿ ಸಂತೋಷವನ್ನು ನೀಡುತ್ತೆ. ಗದ್ಯಕೃತಿಗೂ ಸಹ ಛಂದಸ್ಸಿನ ಸೊಗಸು ಅನ್ವಯಿಸೋದಾದರೆ ಬಳಸಬಹುದು ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಒಟ್ಟಾರೆ ಕಾವ್ಯವು ಆಳವಾದ ಭಾವ ಸಂವೇದನೆಗಳ ಹೊರಹೊಮ್ಮುವಿಕೆಯಾಗಿದೆ. ಇದು ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿದ್ದಾಗ ಕವಿಯಲ್ಲಿ ಹುಟ್ಟುವ ರಸಭಾವದಿಂದ ಕಾವ್ಯ ಹುಟ್ಟುತ್ತೆ. ಮನಸ್ಸಿನ ಈ ಸ್ಥಿತಿಯ ಅಪೂರ್ವ ಮುಹೂರ್ತದಲ್ಲಿ ಕಾವ್ಯ ರಚನೆ ಆರಂಭ ಆಗುತ್ತೆ. ಇಂತಹದೇ ಮನಸ್ಥಿತಿ ಮುಂದುವರೆದಾಗ ರಚನಾ ಕಾರ್ಯ ಸಹ ಮುಂದುವರಿಯುತ್ತೆ. ಕಾವ್ಯ ಶಬ್ದ ವೈಚಿತ್ರದಿಂದ ಮತ್ತು ವಿಶಿಷ್ಟ ಪದ ರಚನಾ ಕೌಶಲದಿಂದ ಮಾತ್ರ ಉಂಟಾಗುತ್ತೆ ಅನ್ನೋದನ್ನು ವರ್ಡ್ಸ್ವರ್ತ್ ತಿರಸ್ಕರಿಸ್ತಾನೆ. ಒಂದು ಕಾವ್ಯ ಸ್ವಾಭಾವಿಕ ಭಾಷೆಯಿಂದ ಸರಳ, ಸಹಜ, ಸಾಂಕೇತಿಕವಾದ ರೀತಿಯಲ್ಲಿ ಭಾವ ಸಂವೇದನೆಗೆ ಒಳಗಾಗಿ ರಚನೆಯಾಗಬೇಕು. ಆಗ ಅದು ಜನರ ನಿಜವಾದ ಜೀವಂತ ಭಾಷೆಯಿಂದ ಸತ್ವಗೊಂಡು ಪ್ರಕೃತಿಗೂ ಜೀವನಕ್ಕೂ ಹಾಗೂ ಕಾವ್ಯಕ್ಕೂ ಇರಬೇಕಾದ ಸಂಬಂಧವನ್ನು ಬೆಳೆಸುತ್ತೆ. ಜನರಾಡುವ ಭಾಷೆಯಿಂದ ದೂರವಾದಷ್ಟು ಕಾವ್ಯಕ್ಕೆ ಮನ್ನಣೆ ಸಿಗೋದಿಲ್ಲ ಅಂತ ವರ್ಡ್ಸ್ವರ್ತ್ ಈ ಲೇಖನದ ಉದ್ದಕ್ಕೂ ಕವಿ, ಕಾವ್ಯ, ಛಂದಸ್ಸು, ಶಬ್ದರೀತಿ ಮೊದಲಾದ ವಿಷಯಗಳನ್ನು ಕುರಿತು ದೀರ್ಘವಾದ, ಮೌಲಿಕವಾದ, ಮೂಲಭೂತ ತಾತ್ವಿಕ ವಿಚಾರಗಳನ್ನು ಪ್ರತಿಪಾದಿಸಿದ್ದಾನೆ. ಜನಸಾಮಾನ್ಯರ ಭಾಷೆಯಲ್ಲಿ ಕಲೆಯ ಮೆರುಗನ್ನು ನೀಡಿ ಚಿತ್ತವೃತ್ತಿಗಳನ್ನು ರಸಾನುಭವದ ಮೂಲಕ ವ್ಯಕ್ತಿಸಿದಾಗ ಕಾವ್ಯ ಉತ್ಕೃಷ್ಟವಾಗುತ್ತೆ ಅಂತ ವಿಲಿಯಂ ವರ್ಡ್ಸ್ವರ್ತ್ ಈ ತನ್ನ ಲೇಖನದಲ್ಲಿ ಹೇಳಿದ್ದಾನೆ. ಒಟ್ಟಿನಲ್ಲಿ ಈ ಲೇಖನದ ಸಾರಾಂಶ ಏನು ಅಂದರೆ, ಅಥವಾ ಈ ಘಟಕದ ಸಾರಾಂಶ ಏನು ಅಂತ ಅಂದರೆ, ವಿಲಿಯಂ ವರ್ಡ್ಸ್ವರ್ತ್
ತನ್ನ ಲಿರಿಕಲ್ ಬ್ಯಾಲಾಡ್ಸ್ ಎಂಬ ಕವನ ಸಂಕಲನದ 2ನೆಯ ಮುದ್ರಣಕ್ಕೆ ಪ್ರಿಫೇಸ್ ಬರೆಯುವಾಗ ಅದರಲ್ಲಿ ಕವಿ ಮತ್ತು ಕಾವ್ಯದ ಶಬ್ದ ರೀತಿಯ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಮಂಡಿಸಿದ್ದಾನೆ. ಆ ಅಭಿಪ್ರಾಯಗಳು ಈ ಪ್ರಿಫೇಸ್ ಮುನ್ನುಡಿಯೇ ಒಂದು ಲೇಖನವಾಗಿ ನಾವು ಈ ಘಟಕದಲ್ಲಿ ಓದಿದ್ದೀವಿ. ಈ ಲೇಖನದ ಸಾರಾಂಶ ಏನು ಅಂದರೆ, ಯಾವುದೇ ಕಾವ್ಯದ ವಸ್ತು ಹಳ್ಳಿಯ ದೀನರ ಕತೆ ಆಗಿರಬೇಕು, ಭಾಷೆ ಗ್ರಾಮ್ಯದ್ದಿರಬೇಕು, ವಿಚಾರಗಳು ದೇಸಿಯದ್ದಾಗಿರಬೇಕು, ಶೈಲಿ ಸಹಜವಾಗಿರಬೇಕು, ಅಲಂಕಾರಗಳು ಮುಖ್ಯ ಅಲ್ಲ, ಉದ್ದೇಶ ಓದುಗರಿಗೆ ಆನಂದ ನೀಡುವುದು. ಇದು ಇಡೀ ಘಟಕದ ಅಥವಾ ಈ ಲೇಖನದ ಸಾರಾಂಶ ಅಂತ ಹೇಳಬಹುದು. ಈ ಎಲ್ಲ ಅಂಶಗಳು ಮೊದಲನೇ ಸಲ ಕೇಳಿದಾಗ ಅಥವಾ ಓದಿದಾಗ ಗೊಂದಲ ಉಂಟು ಮಾಡಬಹುದು. ನಾವು ಓದಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಮತ್ತೆ ಮತ್ತೆ ಓದಿದಾಗ ಈ ಒಂದು ಸಾರಾಂಶನ ವಸ್ತು, ಭಾಷೆ, ಶೈಲಿ ಏನು ಹೇಳಿದ್ದಾನೆ ಇವುಗಳ ಬಗ್ಗೆ ವಿಲಿಯಂ ವರ್ಡ್ಸ್ವರ್ತ್ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ಲೇಖನನ ಆಗಾಗ ಓದೋದು ಅಥವಾ ಈ ವಿಡಿಯೋನ ಮತ್ತೆ ಮತ್ತೆ ಕೇಳಿದ್ರೆ ನಿಮಗೆ ಈ ಘಟಕದ ಬಗ್ಗೆ ಅಥವಾ ಈ ಲೇಖನದ ಬಗ್ಗೆ ಒಂದು ಚಿತ್ರಣ ಸಿಗುತ್ತೆ. ಅದರ ಚಿತ್ರಣವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆ ಬಂದರೂ ಬರೀಬಹುದು ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಆದ್ದರಿಂದ ಈ ಘಟಕವನ್ನು ಮತ್ತೆ ಮತ್ತೆ ಓದಿ ಮತ್ತು ಈ ವಿಡಿಯೋವನ್ನು ಸಹ ಮತ್ತೆ ಮತ್ತೆ ಕೇಳಿ. ಮೊದಲನೇ ಸಲ ಅರ್ಥ ಆಗಲ್ಲ, 2ನೇ ಸಲ ಸ್ವಲ್ಪ ಅರ್ಥ ಆಗುತ್ತೆ, 3ನೇ ಸಲ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಮತ್ತೆ ಮತ್ತೆ ಕೇಳಿದಾಗ ಹೆಚ್ಚು ಹೆಚ್ಚು ಸ್ಪಷ್ಟವಾಗುತ್ತೆ ಏನು ಹೇಳ್ತಾ ಇದ್ದಾನೆ ಕವಿ ಅಂತ. ಇದು ಒಂದೇ ಲೇಖನ ಅಲ್ಲ, ಸಾಹಿತ್ಯ ವಿಮರ್ಶೆಯ ಎಲ್ಲ ಲೇಖನಗಳು ಬಹುತೇಕ ಇದೇ ರೀತಿ ಇರುತ್ತೆ. ಅವರ ವಿಚಾರಧಾರೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದನ್ನು ಮತ್ತೆ ಮತ್ತೆ ಓದಿದಾಗ ಅವರು ಏನು ಹೇಳ್ತಾ ಇದ್ದಾರೆ ಈ ಲೇಖನಗಳ ಮೂಲಕ ಅನ್ನೋದು ಅರ್ಥ ಆಗುತ್ತೆ. ಒಂದ್ಸಲಿ ಲೇಖನ ಏನು ಹೇಳುತ್ತೆ ಅನ್ನೋದು ಅರ್ಥ ಆಗಿಬಿಟ್ರೆ, ಒಂದು 4-5 ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಉಳಿದ ಎಲ್ಲ ವಿಷಯಗಳು ತಾನೇ ತಾನಾಗಿ ಹೊಳೆಯುತ್ತೆ. ಇಲ್ಲಿಗೆ ಈ ಘಟಕದ ಮುಖ್ಯ ಅಂಶಗಳು ಮುಗಿಯಿತು. ನಮಸ್ಕಾರ. ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಮತ್ತೆ ಪುಸ್ತಕ ತೆಗೆದು ಇದನ್ನು ಕೇಳ್ತಾ ನಾವು ಆ ಪುಟಗಳನ್ನು ತಿರುಗಿಸಿದ್ರೆ ನಮಗೆ ಎಲ್ಲ ಅಂಶಗಳು ಸ್ಪಷ್ಟವಾಗುತ್ತೆ. ಆದ್ದರಿಂದ ಈ ವಿಡಿಯೋ ಕೇಳೋದೇ ಅಲ್ಲದೆ ಪುಸ್ತಕವನ್ನು ಸಹ ಓದೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿ ಇದು ಉಪಯೋಗ ಅನಿಸಿದ್ರೆ ಇದಕ್ಕೆ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಒಂದು ವಿನಂತಿ. ಧನ್ಯವಾದಗಳು.